ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಒಂದು ಪಾರ್ಟ್ 7 ಸರಣಿಗಳಂದರೆ ನಮಗೆ ಒಂದು ಪಿ ಸಿ ಆಗಿರ್ಬೋದು, ಪಿ ಎಸ್ ಸಿ ಆಗಿರ್ಬೋದು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಇವೆ ಅಂತ ಹೇಳಿದ್ವಿ. ಅದರಲ್ಲಿ ಇವತ್ತಿನ ವಿಡಿಯೋ ಒಂದು ಪಾರ್ಟ್ 7 ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪಾರ್ಟ್ 1 ಪಾರ್ಟ್ 6ವರೆಗೂ ವೀಡಿಯೋಗಳನ್ನು ನೋಡಿಬಿಟ್ಟು ಇದನ್ನು ಮುಂದುವರಿಸ್ತಾ ಬರಬೇಕು. ಯಾಕಂದರೆ ಕೆಲವೊಂದಕ್ಕೆ ಇಂಟರ್ಲಿಂಕ್ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ರತಿ ವಿಡಿಯೋದಲ್ಲೂ ಇದನ್ನು ಮೊದಲ ಬಾರಿಗೆ ಹೇಳ ಬಯಸ್ತಾ ಇರ್ತೀನಿ. ಓಕೆ, ಹಾಗಾದರೆ ಡೈರೆಕ್ಟ್ ಇಂದಿನ ಪ್ರಶ್ನೆಗೆ ಹೋಗ್ತಾ ಬರೋಣ. ಇಂಡಿಯಾ ದೇಶದ ಜನರನ್ನು ಸ್ವಚ್ಛಾರಿತರು ಆದರೆ ಶೀಘ್ರ ಕೋಪಿಗಳು ಅಂತ ಕರೆದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರು. ಓಕೆ, ಇಂಡಿಯಾ ದೇಶದ ಜನರನ್ನು ಸ್ವಚ್ಛಾರಿತರು ಆದರೆ ಶೀಘ್ರ ಕೋಪಿಗಳು ಅಂತ ವಿವರಿಸಿದವನು ಯಾರು ಅಂತ ಒಂದು ಸ್ಟೇಟ್ಮೆಂಟನ್ನು ಯಾರು ನೀಡಿದರು, ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ಸ್ಟೇಟ್ಮೆಂಟನ್ನು ಯಾರು ನೀಡಿದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಆಪ್ಷನ್ಗಳನ್ನು ಕೊಟ್ಟಿದೆ. ಇದು 1998 PSI ಪ್ರಶ್ನೆ ಆಗಿದೆ. ಇಲ್ಲಿ ಫಾಯಿಯಾನನ, ಮೆಗಸ್ತನಿಸ, ಉಹೆನ್ ಸಾಂಗ, ಡೈಮಕಸ್ ಈ ರೀತಿ ಕೊಟ್ಟಾಗ ಈ ಪ್ರಶ್ನೆಯನ್ನೇ ಓದಿಲ್ಲ ಅಂತ ಹೇಳ್ಬಿಟ್ರೆ, ಈ ಕಾನ್ಸೆಪ್ಟನ್ನೇ ತಿಳ್ಕೊಂಡಿಲ್ಲ ಅಂತ ಹೇಳಿದರೆ 100% ಎಲ್ರಿಗೂ ಸಹ ಕನ್ಫ್ಯೂಷನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಚೂಸ್ ಮಾಡಿದೆ ಯಾರನ್ನ, ಉಹೆನ್ ಸಾಂಗನ ಚೂಸ್ ಮಾಡ್ತಾ ಬರ್ತಾರೆ. ಇನ್ನು ಸೆಕೆಂಡ್ ಚೂಸ್ ಮಾಡಿದರೆ ಆಲ್ಮೋಸ್ಟ್ ಮೆಗಸ್ತಾನಿಸಿಗೆ ಹೋಗ್ತಾ ಬರ್ತಾರೆ. ಇನ್ನು ಮೂರನೇರು ಚೂಸ್ ಮಾಡಿದರೆ ಫಾಯಿಯಾನಾಗೆ ಹೋಗ್ತಾ ಬರ್ತಾರೆ. ಡೈಮಕಸ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ 3 ಆಪ್ಷನಲ್ಲಿ 100% ಎಲ್ರಿಗೂ ಸಹ ಕನ್ಫ್ಯೂಷನ್ ಆಗುತ್ತೆ ಈ ಟಾಪಿಕ್ ಓದೇ ಇಲ್ಲ ಅಂದರೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾವು ತಿಳಿಸ್ಕೊಡ್ತಾ ಬರ್ತೀನಿ. ಈಗ ಸ್ವಲ್ಪ ಮಾಹಿತಿನ ತಿಳ್ಕೊಳ್ತಾ ಬರೋಣ ಇದರಲ್ಲಿ. ಓಕೆ, ಇನ್ನು ನಮಗೆ ಮೊದಲನೇದು ಯಾರು, ನಮಗೆ ಫಾಯಿಯಾನ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಫಾಯಿಯಾನ ಅನ್ನೋನು ಯಾವ ದೇಶದವನು ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ಫಾಹಿಯಾನ ಅನ್ನೋನು ಇವನು ಚೀನಾ ದೇಶದ ಯಾಂತ್ರಿಕ ಆಗಿರ್ತಾನೆ ಸ್ನೇಹಿತರೆ. ಯಾವ ದೇಶದ ಯಾಂತ್ರಿಕ ಅಂತ ಪ್ರಶ್ನೆ ಕೇಳಿದರೆ ಫಾಹಿಯಾನ ಎಂಬಾತನು ಒಂದು ಚೀನಾ ದೇಶದ ಯಾಂತ್ರಿಕ ಆಗಿರ್ತಾನೆ. ಈತ ಒಂದು ಕೃತಿಯನ್ನು ಬರೀತಾನೆ ಸ್ನೇಹಿತರೆ. ಆ ಕೃತಿ ತುಂಬಾ ಇಂಪಾರ್ಟೆಂಟು, ಗೋ ಕೋಕಿ. ಓಕೆ, ಗೋ ಕೋಕಿ ಎಂಬ ಕೃತಿಯನ್ನು ಬರೆದವನು ಯಾರು ಅಂತ ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆ ಆಗಿದೆ. ಫಾಹಿಯಾನ ಈ ಕೃತಿಯನ್ನು ಬರೆದಿರ್ತಾನೆ ಸ್ನೇಹಿತರೆ, ನೆನಪದಿರಬೇಕು. ಇವನು ಯಾವ ದೇಶದವನು, ಚೀನಾ ದೇಶದವನು ಅಂತ ಹೇಳಿದೆ. ಇವನು ಯಾರ ಒಂದು ಆಸ್ಥಾನಕ್ಕೆ ಅಥವಾ ಯಾವ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಅಂತ ಪ್ರಶ್ನೆ ಕೇಳಲಾಗ್ತದೆ. ಅದು ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಾನೆ ಸ್ನೇಹಿತರೆ, ನೆನಪಿರ್ಬೇಕು. ಈ ಗುಪ್ತ ಸಾಮ್ರಾಜ್ಯದಲ್ಲಿ ಯಾವ ಅರಸನ ಕಾಲದಲ್ಲಿ ಇವನು ಬಂದಿದ್ದ ಅಂತ ಪ್ರಶ್ನೆ ಕೇಳ್ತಾನೆ. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಓಕೆ, ಯಾರು, 2ನೇ ಒಂದು ಚಂದ್ರಗುಪ್ತನ ಆಸ್ಥಾನಕ್ಕೆ ಈತ ಭೇಟಿ ನೀಡಿರ್ತಾನೆ. ಸೊ ನೆನಪಲ್ಲಿಟ್ಕೋಬೇಕು. ಇಷ್ಟು ಪ್ರಶ್ನೆಗಳು ಸಹ ಎಕ್ಸಾಮಲ್ಲಿ ಈ ಒಂದು ಫಾಹಿಯಾನನ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕೇಳಿದರೆ ಏನು ಅಂತ ಹೇಳಿದರೆ, ಈಗೇನು ನಿಮಗೊಂದು ಸ್ಟೇಟ್ಮೆಂಟ್ ಹೇಳಿದ್ನಲ್ಲ, ಆ ಸ್ಟೇಟ್ಮೆಂಟನ್ನು ಸಹ ಈತನೇ ನೀಡಿರ್ತಾನೆ. ಯಾರು, ಫಾಹಿಯಾನನೇ ಆ ಸ್ಟೇಟ್ಮೆಂಟನ್ನು ಪ್ರಶ್ನೆಗೆ ಉತ್ತರ ಆಗಿರ್ತದೆ ಸ್ನೇಹಿತರೆ. ಈ ಫಾಹಿಯಾನ ಅಂತ ಬಂದಾಗ ಈ ಗೋಕೋಕಿ ಕೃತಿ ಅಂತ ನೀವು ಈಸಿಯಾಗಿ ಓದ್ಕೊಂಡಿದ್ದೀರಾ. ಇದ್ರ ಮೇಲೆ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ, ಯಾಕಂದರೆ ಈ ಫಾಹಿಯಾನ ಸರಾಸರಿ 10 ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸಿದ್ದ ಸ್ನೇಹಿತರೆ. 10 ವರ್ಷಗಳ ಕಾಲ ಭಾರತದಲ್ಲಿದ್ದಂತಹ ಚೀನಿ ಯಾಂತ್ರಿಕ ಯಾರು ಅಂತ ಕೇಳಿದರೆ ಫಾಹಿಯಾನ ಆಗಿರ್ತಾನೆ, 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ. ಈತ ಒಂದು ಏನು ನಮಗೆ ಚೀನಾದಲ್ಲಿ ಕಂಡುಬರುತ್ತಲ್ಲ ಗೋಬಿ ಮರುಭೂಮಿ, ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಗೋಬಿ ಮರುಭೂಮಿ ಚೀನಾ ದೇಶದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಹಂಗೂ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಗೋಬಿ ಮರುಭೂಮಿ ಸುತ್ತುವರೆದಿರುವ ದೇಶಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ, ಓದ್ಕೊಂಡಿರಿ. ಈ ಗೋಬಿ ಮರುಭೂಮಿಯಲ್ಲಿ ಒಂದು ಕೊಟಾನ್ ಪರ್ವತ ಶ್ರೇಣಿ ಅಂತ ಬರುತ್ತೆ. ಕೊಟಾನ್ ಪರ್ವತ ಶ್ರೇಣಿ, ಗೋಬಿ ಮರುಭೂಮಿಯ ಕೊಟಾನ್ ಪರ್ವತ ಶ್ರೇಣಿಯ ಮೂಲಕ ಬಂದಂತಹ ಚೀನಿ ಯಾಂತ್ರಿಕ ಯಾರು ಅಂತ ಕೇಳಿದರೆ ಅದು ನಮ್ಮ ಫಾಹಿಯಾನ ಆಗಿರ್ತಾರೆ. ನೆನಪಲ್ಲಿಟ್ಕೊಂಡಿರ್ಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಇವನು ಏನಕ್ಕೆ ಉದ್ದೇಶ, ಎಕ್ಸಾಮಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದಾಗ ಈ ಫಾಹಿಯಾನ ಭಾರತಕ್ಕೆ ಭೇಟಿ ನೀಡ್ತಾನಲ್ಲ, ಅದರ ಉದ್ದೇಶ ಏನು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಇದ್ರ ಮೇಲೆ ಕೇಳ್ತಾ ಬರ್ತಾನೆ. ಇವನ ಉದ್ದೇಶ ಏನಿರಲಿಲ್ಲ, ತುಂಬ ಸಿಂಪಲ್ ಆಗಿತ್ತು. ಅಂದರೆ ಈತ ಒಂದು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆ ಅನ್ವೇಷಣೆ ಮಾಡೋಕ್ಕೆ ಬಂದಿರ್ತಾನೆ. ಬುದ್ಧನ ಒಂದು ಜೀವನಕ್ಕೆ ಸಂಬಂಧಿಸಿದ ಒಂದು ಪವಿತ್ರ ಸ್ಥಳಗಳನ್ನು ಸಂದರ್ಶಿಸುವುದು. ಪವಿತ್ರ ಸ್ಥಳಗಳು, ಈಗ ಬುದ್ಧನಿಗೆ ಸಂಬಂಧಪಟ್ಟಂತೆ ಹಲವಾರು ಪವಿತ್ರ ಸ್ಥಳಗಳು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ. ಒಂದು ಸಾಂಚಿ ಸ್ತೂಪ ಆಗಿರ್ಬೋದು, ಸಾರನಾಥ ಸ್ತಂಭ ಆಗಿರ್ಬೋದು, ಬೇರೆ ಬೇರೆ ಮಾಹಿತಿ, ಕುಶಿನಗರ ಆಗಿರ್ಬೋದು, ಅವೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಅವುಗಳನ್ನ ಒಂದು ಪವಿತ್ರ ಸ್ಥಳಗಳನ್ನು ಸಂದರ್ಶಿಸುವುದು ಮತ್ತು ಬೌದ್ಧ ಗ್ರಂಥಗಳನ್ನು ಸಂಗ್ರಹಿಸುವುದು. ಪವಿತ್ರ ಸ್ಥಳ ಮತ್ತು ಬೌದ್ಧ ಒಂದು ಗ್ರಂಥಗಳನ್ನು ಸಂಗ್ರಹಿಸೋದಕ್ಕೋಸ್ಕರ ಈತ ಭಾರತಕ್ಕೆ ಭೇಟಿ ನೀಡಿರ್ತಾನೆ. ಇವನ ಉದ್ದೇಶ ಇದಾಗಿರುತ್ತೆ. ಬಟ್ ಈತ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯ ಆಳ್ವಿಕೆ ನಡೀತಿರುತ್ತೆ. ಅದರಲ್ಲೂ 2ನೇ ಚಂದ್ರಗುಪ್ತ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇನ್ನು ಈತ ಬರೆದಂತಹ ಗೋಕೋಕಿ ಕೃತಿಯಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಬೌದ್ಧ ರಾಜ್ಯದ ದಾಖಲೆಗಳಿವೆ ಸ್ನೇಹಿತರೆ. ಈಗ ಈ ಬೌದ್ಧ ರಾಜ್ಯದ ಒಂದು ದಾಖಲೆಗಳು ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ತಾ ಬರ್ಬೋದು. ಮತ್ತು ಈ ಪುಸ್ತಕದಲ್ಲಿ ಯಾವ ಒಂದು ಪ್ರದೇಶವನ್ನು ಇವನು ಅತಿ ಹೆಚ್ಚಾಗಿ ವರ್ಣನೆ ಮಾಡಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾನೆ. ಈತನ ಒಂದು ಪಾಟಲಿಪುತ್ರ ಎಂಬ ಪ್ರದೇಶದ ಬಗ್ಗೆ ಅತಿ ಹೆಚ್ಚಾಗಿ ಗೋಕೋಕಿ ಕೃತಿಯಲ್ಲಿ ವರ್ಣನೆ ಮಾಡಿದ್ದಾನೆ. ಯಾಕಂದರೆ ಪಾಟಲಿಪುತ್ರ ಅಂತ ಏನಕ್ಕಂದರೆ ಗುಪ್ತರಿದಾರಲ್ಲ, ಈ ಗುಪ್ತರ ಒಂದು ರಾಜಧಾನಿ. ಓಕೆ, ಗುಪ್ತರ ರಾಜಧಾನಿ. ಓಕೆ,
ಗುಪ್ತರ ರಾಜಧಾನಿ ಪಾಟಲಿಪುತ್ರನೇ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಅವನು ವರ್ಣನೆಯನ್ನು ಮಾಡಿರ್ತಾನೆ. ಗುಪ್ತರ ರಾಜಧಾನಿ ಪಾಟಲಿಪುತ್ರದ ಬಗ್ಗೆ ಗೋಕುಕಿ ಕೃತಿಯಲ್ಲೂ ಸಹ ಈತ ವರ್ಣನೆ ಮಾಡಿರ್ತಾನೆ. ಇನ್ನು ಗುಪ್ತ ಸಾಮ್ರಾಜ್ಯ ಅಂತ ಬಂದಾಗ ಸ್ಥಾಪಕ ಎಲ್ರಿಗೂ ಸಹ ಗೊತ್ತಿದೆ, ಹೇಳಲ್ಲ. ಓಕೆ, ಯಾರು? ಶ್ರೀಗುಪ್ತ ಆಗಿರ್ತಾನೆ. ಮತ್ತು ಈ ಮನೆತನದ ಕೊನೆಯ ಅರಸ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ವಿಷ್ಣುಗುಪ್ತ ಈ ಮನೆತನದ ಒಬ್ಬ ಕೊನೆಯ ಅರಸ ಆಗಿರ್ತಾನೆ ಸ್ನೇಹಿತರೆ. ಈ ಸ್ಟೇಟ್ಮೆಂಟನ್ನು ಸಹ ನೀವು ಓದಿರಲೇಬೇಕಾಗುತ್ತೆ. ಓಕೆ, ಇಷ್ಟು ಅಂಶಗಳನ್ನು ಸಹ ಅಷ್ಟೇ ಫಾಹಿಯಾನ ಅಂತ ಬಂದಾಗ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಈತ ಒಂದು ಪ್ರದೇಶವನ್ನು ಮರುಭೂಮಿಗೆ ಹೋಲಿಸಿದ್ದಾನೆ. ಯಾವ ಪ್ರದೇಶ ಅಂತ ಪ್ರಶ್ನೆ ಕೇಳ್ತಾನೆ. ಫಾಹಿಯಾನ ಯಾವ ಪ್ರದೇಶವನ್ನು ಮರುಭೂಮಿಗೆ ಹೋಲಿಸಿದನು ಅಂತ ಪ್ರಶ್ನೆ ಕೇಳಿದರೆ ಕುಶಿನಗರ. ಬುದ್ಧನ ಒಂದು ಸ್ಥಳ ಹೇಳಿದ್ನಲ್ಲ, ಪವಿತ್ರ ಸ್ಥಳ ಅಂತ. ಈ ಕುಶಿನಗರ ಒಂದು ಫಾಹಿಯಾನ ಇದನ್ನು ಮರುಭೂಮಿಗೆ ಹೋಲಿಸಿದ್ದಾನೆ. ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗ್ಬೋದು, ಫಾಹಿಯಾನ ಯಾವ ನಗರವನ್ನು ಮರುಭೂಮಿಗೆ ಹೋಲಿಸಿದ್ದಾನೆ ಅಂತ ಕೇಳಿದರೆ ಕುಶಿನಗರ ಆಗಿರುತ್ತೆ. ಇದನ್ನು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಿದ್ರೆ ಫಾಹಿಯಾನನ ಬಗ್ಗೆ ಇಷ್ಟರಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಇಲ್ಲಿ ಇಂಡಿಯಾ ದೇಶದ ಜನರನ್ನು ಸ್ವಚ್ಚಾರಿತ್ರರು ಆದರೆ ಶೀಘ್ರ ಕೋಪಿಗಳು ಅಂತ ಕರೆದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇದಕ್ಕೆ ಸರಿ ಉತ್ತರ ಫಾಹಿಯಾನ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ಇಲ್ಲಿ ಇಂಡಿಯಾ ಮತ್ತು ಹಿಂದೂಸ್ತಾನ್ ಎರಡಕ್ಕೂ ಡಿಫ್ರೆನ್ಸನ್ನು ತಿಳ್ಕೊಂಡಿರ್ಬೇಕು ನೀವು. ಇಂಡಿಯಾ ಮತ್ತು ಹಿಂದೂಸ್ತಾನ್, ಇದು ಸಹ PCಲಿ ಪ್ರಶ್ನೆ ಆಗಿದೆ, ಮುಂದೆ ತಿಳಿಸ್ಕೊಡ್ತೀನಿ. ಈ ಹಿಂದೂಸ್ತಾನ್ ಅಂತ ಕರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು ಆಗಿರ್ತಾರೆ. ಭಾರತವನ್ನು ಇಂಡಿಯಾ, ಯಾಕಂದರೆ ಇವರು ಸಿಂಧು ನಾಗರಿಕತೆ ಇರುತ್ತಲ್ಲ, ಸಿಂಧು ಅಂದರೆ ಇಂಡಸ್ ಅಂತ ಎಲ್ರಿಗೂ ಗೊತ್ತು ಇಂಗ್ಲೀಷಲ್ಲಿ. ಆ ಸಿಂಧು ನಾಗರಿಕತೆಯನ್ನು ಇರೋದಕ್ಕೆ ಭಾರತವನ್ನು ಇಂಡಿಯಾ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಗ್ರೀಕರು. ನೆನ್ಪಿಟ್ಕೋಬೇಕು, ಗ್ರೀಕರು ಇಂಡಿಯಾ ಅಂತ ಕರೆದ್ರೆ ಹಿಂದೂಸ್ತಾನ್ ಅಂತ ಪರ್ಷಿಯನ್ನರು ಕರೆದಿರ್ತಾರೆ. ಈ ಕಾನ್ಸೆಪ್ಟು ಕ್ಲಿಯರ್ ಇರಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಇವೆರಡೂ ಸಹ ಪ್ರಶ್ನೆ ಆಗಿದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ಹಾಗಾದರೆ ಇದಕ್ಕೆ ಸರಿ ಉತ್ತರ ಫಾಹಿಯಾನ ಆಯ್ತು. ಇನ್ನು ಮೆಗಸ್ತಾನಿಸ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತ ನಿಮಗೆ ಪ್ರಶ್ನೆಯನ್ನು ಮುಂದೆ ಕೇಳಿದರೆ ಅದನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಮೆಗಾಸ್ತಾನಿಸ್ ಅಂತ ಬಂದಾಗ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಈತ? ಮೌರ್ಯ ಸಾಮ್ರಾಜ್ಯ. ಓಕೆ, ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಾನೆ. ಅದರಲ್ಲಿ ಯಾವ ಅರಸನ ಕಾಲದಲ್ಲಿ ಅಂತ ಪ್ರಶ್ನೆ ಕೇಳಿದರೆ ಅದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಏನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಇರ್ತಾನೆ ಚಂದ್ರಗುಪ್ತ ಮೌರ್ಯ, ಆತನ ಆಸ್ಥಾನಕ್ಕೆ ಮೆಗಸ್ತಾನಿಸ್ ಭೇಟಿ ನೀಡಿರ್ತಾನೆ ಸ್ನೇಹಿತರೆ. ಇವನು ಭೇಟಿ ನೀಡಿದ ಸಂದರ್ಭ ಏನು ಅಂತ ಹೇಳಿದರೆ, ಒಬ್ಬ ಅಲೆಕ್ಸಾಂಡರ್ ಇರ್ತಾನೆ. ಈ ಅಲೆಕ್ಸಾಂಡರ್ ಎಲ್ರಿಗೂ ಸಹ ಗೊತ್ತಿರುತ್ತೆ, ಗ್ರೀಕ್ ದೇಶದ ಅಲೆಕ್ಸಾಂಡರು ತನ್ನ ಸೇನಾಧಿಪತಿ ಒಬ್ಬ ಇರ್ತಾನೆ, ಅವನ ಹೆಸರು ಸೆಲ್ಯೂಕಸ್ ನಿಕೇಟರ್ ಅಂತ ಒಬ್ಬ ಬರ್ತಾನೆ. ಅಲೆಕ್ಸಾಂಡರನ್ನ ಒಂದು ಸೇನಾಧಿಪತಿ ಯಾರು ಅಂತ ಪ್ರಶ್ನೆ ಕೇಳ್ತಾನೆ, ಅಥವಾ ಉತ್ತರಾಧಿಕಾರಿ ಯಾರು ಅಂತ ಕೇಳಿದರೆ ಸೆಲ್ಯೂಕಸ್ ನಿಕೇಟರ್ ಆಗಿರ್ತಾನೆ. ಈತ ಅಲೆಕ್ಸಾಂಡರ್ ಸೇನಾಪತಿ ಸೆಲ್ಯೂಕಸ್ ನಿಕೇಟರನ್ನು ಸೋಲಿಸಿ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಯಾರು? ನಮ್ಮ ಚಂದ್ರಗುಪ್ತ ಮೌರ್ಯ. ಈತ ಅಲೆಕ್ಸಾಂಡರ್ ಇವನ್ನ ಸೋಲಿಸುವಂತ ಕಳಿಸಿರ್ತಾನೆ. ಬಟ್ ಸೆಲ್ಯೂಕಸ್ ನಿಕೇಟರ್ ಚಂದ್ರಗುಪ್ತ ಮೌರ್ಯನಿಂದನೇ ಸೋತ್ಬಿಟ್ಟು ಒಂದು ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆ ಶಾಂತಿ ಒಪ್ಪಂದದೊಂದಿಗೆ ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಈ ಸೆಲ್ಯೂಕಸ್ ಇರ್ತಾನಲ್ಲ, ಸೆಲ್ಯೂಕಸ್ ಒಬ್ಬ ರಾಯಭಾರಿಯನ್ನು ಕಳಿಸ್ತಾ ಬರ್ತಾನೆ. ಆ ರಾಯಭಾರಿಯ ಹೆಸರೇ ನಮ್ಮ ಮೆಗಸ್ತಾನಿಸ್ ಆಗಿರ್ತಾನೆ ಸ್ನೇಹಿತರ. ರಾಯಭಾರಿ ಬೇರೆ ಯಾರೂ ಅಲ್ಲ, ಮೆಗಸ್ತಾನಿಸ್ ಆಗಿರ್ತಾನೆ. ನೆನಪಿಟ್ಕೊಂಡಿರ್ಬೇಕು. ಇಷ್ಟೇ, ತುಂಬ ಸಿಂಪಲ್ ಆಗಿ. ಸ್ವಲ್ಪ ಜನ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ತುಂಬ ನಿಧಾನಗತಿಯಲ್ಲಿ ಹೇಳಿ ಸರ್ ಅಂತ. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಇಲ್ಲಿ ಸೆಲ್ಯೂಕಸ್ ರಾಯಭಾರಿಯನ್ನು ಕಳಿಸ್ತಾನೆ, ಅವನ ಹೆಸರು ಮೆಗಸ್ತಾನಿಸ್ ಆಗಿರುತ್ತೆ. ಸೊ ಅಲೆಕ್ಸಾಂಡರ್ ಕಳಿಸಿದಾರನ್ನ ಸೆಲ್ಯೂಕಸ್ ನಿಕೇಟರ್ನ ಈತ ಸೋತು ಶಾಂತಿ ಒಪ್ಪಂದ ಮಾಡಿಕೊಂಡು ಈ ಸೆಲ್ಯೂಕಸ್ ಅರಸ ರಾಯಭಾರಿಯನ್ನಾಗಿ ಮೆಗಸ್ತಾನಿಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿರ್ತಾನೆ ಸ್ನೇಹಿತರೆ. ಈ ಮೆಗಸ್ತಾನಿಸ್ ಬರೆದಂತಹ ಪುಸ್ತಕನೇ ಇಂಡಿಕಾ. ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆ ಆಗಿದೆ. ಮೆಗಸ್ತಾನಿಸ್ ಬರೆದಂತಹ ಪುಸ್ತಕ ಇಂಡಿಕಾ, ಅಥವಾ ಇಂಡಿಕಾವನ್ನು ಬರೆದವನು ಯಾರು ಅಂತ ಮೆಗಸ್ತಾನಿಸ್ ಆಗಿರ್ತಾನೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ಇಷ್ಟು ಅಂಶಗಳನ್ನು ಮೆಗಸ್ತಾನಿಸನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಈ ಮೆಗಸ್ತಾನಿಸನ ಇಂಡಿಕಾ ಇದೆಯಲ್ಲ, ಇದು ಯಾವ ಭಾಷೆಯಲ್ಲಿ? ಇದು ಗ್ರೀಕ್ ದೇಶದವರಲ್ಲ, ಹಾಗಾಗಿ ಇದು ಗ್ರೀಕ್ ಭಾಷೆಯಲ್ಲಿ. ಇದೆಂದು ಪ್ರಶ್ನೆ ಆಗಿಲ್ಲ, ಮುಂದೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇರುತ್ತೆ, ನೆನಪಲ್ಲಿರಬೇಕು ಸ್ನೇಹಿತರೆ. ನಂತರ ಬರೋದು ನಮಗೆ ಈ ಮೆಗಸ್ತಾನಿಸ್ ಅಂತ ಬಂದಾಗ, ಇವನ ಈ ಕೃತಿಯಲ್ಲಿ ಚಂದ್ರಗುಪ್ತ ಮೌರ್ಯನನ್ನು ಶೃಂಗಾರ ಪ್ರಿಯ ಎಂದು ವರ್ಣಿಸಿದ್ದಾನೆ. ತುಂಬಾ ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯನನ್ನು ಶೃಂಗಾರ ಪ್ರಿಯ ಎಂದು ವರ್ಣಿಸಿರುವಂತಹ ಕೃತಿ ಯಾವುದು ಅಂತ ಕೇಳಿದರೆ ಮೆಗಸ್ತಾನಿಸನ ಇಂಡಿಕಾದಲ್ಲಿದೆ ಸ್ನೇಹಿತರೆ. ಇನ್ನು ಬೇಟೆಯಲ್ಲಿ ಈತ ನಿಸ್ಸೀಮ ಅಂತಲೂ ಸಹ ಹೇಳಿದ್ದಾನೆ. ಮತ್ತು ಈತ ಒಂದು ಶ್ರೀ ಅಂಗರಕ್ಷಕರನ್ನು ಒಳಗೊಂಡಿದ್ದ ಅಂತಲೂ ಸಹ ತಿಳಿಸ್ಕೊಟ್ಟಿರೋ ಶ್ರೀ ಅಂಗರಕ್ಷಕರನ್ನು ಒಳಗೊಂಡಂತಹ ಭಾರತದ ಏಕೈಕ ಮೊದಲ ಅರಸ ಯಾರು ಅಂತ ಕೇಳಿದರೆ ಚಂದ್ರಗುಪ್ತ ಮೌರ್ಯನೇ ಆಗಿರ್ತಾನೆ ಸ್ನೇಹಿತರೆ, ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ಇನ್ನು ನಮಗೆ ಈ ಪರ್ಷಿಯನ್ನರಿಂದ ಇವರು ಕಲಿತಂತಹ ಒಂದು ವಿದ್ಯೆ ಆಗಿರುತ್ತೆ, ಇದನ್ನು ಸಹ ನೆನಪಲ್ಲಿರಬೇಕು. ನಂತರ ನಮಗೆ ಈ ಮೆಗಸ್ತಾನಿಸನ ಇಂಡಿಕಾದಲ್ಲಿ ಪಾಟಲಿಪುತ್ರವನ್ನು ಈತ ಏನೆಂದು ಕರೆದಿದ್ದಾನೆ ಅಂತ ಪ್ರಶ್ನೆ KPSC ಗ್ರೂಪ್ ಸಿಗಳಲ್ಲಿ ಇಂಥ ಪ್ರಶ್ನೆ ಕೇಳ್ತಾ ಬರ್ತಾನೆ. ಸೊ ಪಾಟಲಿಪುತ್ರವನ್ನು ಇವನು ಮೆಗಸ್ತಾನಿಸನ ಇಂಡಿಕಾನ ಕೃತಿಯಲ್ಲಿ
ಪಲಿಮ್ ಬೋತ್ರ ಎಂದು ಕರೆದಿದ್ದಾನೆ, ಅಥವಾ ಅದನ್ನು ಪಲಿಬೇತ್ರ ಅಂತಲೂ ಸಹ ಕರೀತಾರೆ. ಈ ರೀತಿ ಕರೆದಿದ್ದು ಯಾರು ಅಂತ ಪ್ರಶ್ನೆ ಕೇಳ್ತಾನೆ, ಮೆಗಸ್ತಾನಿಸ್ ಆಗಿರ್ತಾನೆ. ಯಾವ ಕೃತಿಯಲ್ಲಿ ಅಂತ ಕೇಳಿದರೆ ಇಂಡಿಕಾ ಕೃತಿಯಲ್ಲಿ ಇದನ್ನು ತಿಳಿಸ್ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ನೆನಪಿಟ್ಕೋಬೇಕು. ಕಂಪ್ಲೀಟ್ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ವರ್ಣನೆ ನೀಡಿರುವಂತಹ ಪುಸ್ತಕ ಇಂಡಿಕಾ ಆಗಿರುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಇಂಡಿಕಾ ಕೃತಿ ಯಾರ ಒಂದು ರಾಜಮನೆತನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಕೇಳಿದರೆ ಮೌರ್ಯರ ಸಾಮ್ರಾಜ್ಯದ ಬಗ್ಗೆ ತಿಳಿಸಿಕೊಟ್ಟಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ಇಷ್ಟು ಸಹ ಮೆಗಸ್ತಾನಿಸನ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಹುಯೆನ್ ಸಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ? ಭಾರತದಲ್ಲಿ ಒಟ್ಟು 3 ರಾಜರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ತುಂಬ ಬಾರಿ ಪ್ರಶ್ನೆ ಆಗಿದೆ. ಒಂದನೇ ನರಸಿಂಹನ ಆಸ್ಥಾನಕ್ಕೆ ಈತ ಭೇಟಿ ನೀಡಿರ್ತಾನೆ. ನಂತರ ಒಂದನೇ ನರಸಿಂಹನ್ ಅಂತ ಬರ್ತಾನೆ, ನರಸಿಂಹ ಚೋಳ ಅಂತ ಬರ್ತಾನೆ, ಆತನ ಆಸ್ಥಾನಕ್ಕೆ ಬಂದಿರ್ತಾನೆ ಸ್ನೇಹಿತರೆ. ಒಂದನೇ ನರಸಿಂಹ ವರ್ಮ ಅಂತಲೂ ಸಹ ಕರೀತಾ ಬರ್ತಾರೆ, ಇವರನ್ನು ನೆನಪಲ್ಲಿರಬೇಕು. ನಂತರ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಈತ ಭೇಟಿ ನೀಡಿರ್ತಾನೆ. ನಂತರ ನಮಗೆ ಬರೋದು ಇನ್ನೊಬ್ರು ಯಾರು, ಹರ್ಷವರ್ಧನನ ಆಸ್ಥಾನಕ್ಕೆ ಈತ ಭೇಟಿ ನೀಡಿರ್ತಾನೆ ಸ್ನೇಹಿತರೆ. ಎಲ್ಲರಿಗೂ ಸಹ ಇಂಟರ್ಲಿಂಕ್ ಇದೆ ಇಲ್ಲಿ. ಓಕೆ, ಯಾಕಂದರೆ ಒಂದನೇ ನರಸಿಂಹವರ್ಮ ಒಂದನೇ ಇಮ್ಮಡಿ ಪುಲಕೇಶಿಯನ್ನು ಸಾಯಿಸ್ತಾ ಬರ್ತಾನೆ. ಅದೇ ರೀತಿ ಹರ್ಷವರ್ಧನ ಇಮ್ಮಡಿ ಪುಲಕೇಶಿ ನಡುವೆ ಒಂದು ಕದನ ನಡೆಯುತ್ತೆ. ಯಾರಿಗೆ? ನರ್ಮದಾ ನದಿ ಕದನ ಅಂತದ್ದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಆ ನರ್ಮದಾ ನದಿ ಕದನ ನಡೆದಂತಹ ವರ್ಷ 634 ಆಗಿರುತ್ತೆ. ಕೆಲವೊಂದು ಬುಕ್ಕಲ್ಲಿ 631ರಿಂದ 634 ಅಂತ ಕೊಟ್ಟಿದ್ದಾರೆ. ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ನೀವು. ಓಕೆ, ಇಲ್ಲಿ ಹರ್ಷವರ್ಧನ ನಮಗೆ ಈ ಒಂದು ಇಮ್ಮಡಿ ಪುಲಕೇಶಿಯಿಂದ ಸೋತು ಬಿಡ್ತಾನೆ ಸ್ನೇಹಿತರೆ. ಆಗ ನಡೆದಂತಹ ಕದನವೇ ನರ್ಮದಾ ನದಿ ಕದನ ಆಗಿರುತ್ತೆ. ಇಮ್ಮಡಿ ಪುಲಕೇಶಿನ ದಕ್ಷಿಣ ಪತೇಶ್ವರ ಅಂತ ಕರೀತಾರೆ, ಹರ್ಷವರ್ಧನನ ಉತ್ತರ ಪತೇಶ್ವರ ಅಂತ ಕರೀತಾರೆ. ಇವೆಲ್ಲನೂ ಸಹ ಓದಿರಬೇಕು. ಉತ್ತರ ಪತೇಶ್ವರ ಯಾರು ಅಂದರೆ ಹರ್ಷವರ್ಧನ, ದಕ್ಷಿಣ ಪತೇಶ್ವರ ಯಾರು ಅಂತ ಕೇಳಿದರೆ ಇಮ್ಮಡಿ ಪುಲಕೇಶಿ ಆಗಿರ್ತಾನೆ. ಇವು 3 ಆಸ್ಥಾನಕ್ಕೆ ಹುಯೆನ್ ಸಾಂಗ್ ಭೇಟಿ ನೀಡಿರ್ತಾನೆ. ಈತನಷ್ಟು ಚೀನಾ ದೇಶದವನು, ನೆನಪಲ್ಲಿರಬೇಕು. ಓಕೆ, ಯಾರ ಆಸ್ಥಾನಕ್ಕೆ ಹುಯೆನ್ ಸಾಂಗ್ ಭೇಟಿ ನೀಡಿರಲಿಲ್ಲ ಅಂತ ಕೊಟ್ಬಿಟ್ಟು 3 ಆಪ್ಷನ್ ಕೊಟ್ಟು ಬೇರೆ ಆಪ್ಷನ್ ಸಹ ನಿಮಗೆ ಕೊಡ್ತಾ ಬರ್ತಾನೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇನ್ನು 4ನೇ ಆಪ್ಷನ್ ಯಾವುದಿದೆ? ಡೈಮಾಕಸ್ ಅಂತ ಇದೆ. ಯಾಕಂದರೆ ಇವರೆಲ್ಲ ತುಂಬಾ ಇಂಪಾರ್ಟೆಂಟು, ನೀವು ಓದಿರ್ಬೇಕಂತೇಳಿ 4ಕ್ಕೂ ಸಹ ಉತ್ತರವನ್ನು ಹುಡುಕೊಡ್ತಾ ಇದ್ದೀನಿ. ಬಟ್ ಮುಂದಿನ ದಿನಗಳಲ್ಲಿ ಮೆಗಸ್ತಾನಿಸನ ಬಗ್ಗೆ ಇಷ್ಟು ಪ್ರಶ್ನೆಯನ್ನು ಕೇಳಿರ್ತಾರೆ. ಬಟ್ ಅಲ್ಲಿ ನಾನು ನಿಮಗೆ ಜಸ್ಟ್ ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಲಿಂಕ್ ಕೊಡ್ತೀನಿ ಅಷ್ಟೇ, ನೀವೇ ನೆನಪು ಮಾಡ್ಕೋಬೇಕು. ಇನ್ನು ಹುಯೆನ್ ಸಾಂಗ್ ಬಗ್ಗೆ ಅಷ್ಟೇ ಪ್ರಶ್ನೆಗಳು ಬಂದರೆ ಲಿಂಕ್ ಕೊಡ್ತಾ ಬರ್ತೀನಿ. ಇನ್ನು ಡೈಮಾಕಸ್ನ ಬಗ್ಗೆ ಮುಂದೆ ಯಾವುದಾದ್ರೂ PCPSL ಪ್ರಶ್ನೆ ಆಗಿದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಂಥ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ ಅಂತ ಹೇಳ್ತೀನಿ. ಅವಾಗ ನೀವು ರೀಕಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ, ಯಾಕಂದರೆ ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ ಕೊಡ್ಕೊಂಡು ಓದಿದರೆ ಮಾತ್ರ ಆ ಸಂದರ್ಭದಲ್ಲಿ ಇವತ್ತಿನ ಪ್ರಶ್ನೆ ಈ ರೀತಿ ಓದಿದೆ ಅಂದರೆ ಡೈಮಾಕಸ್ ಬಗ್ಗೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಹೊಸದಾಗಿ ಆ ಡೈಮಾಕಸ್ ಬಗ್ಗೆ ಪ್ರಶ್ನೆ ಬಂದಿದೆ ಅಂದರೆ ಹಳೇದಾಗಿ ನಾನು ಏನು ಓದಿದ್ದೆ, ಅವನ ಬಗ್ಗೆ, ಅವ್ನು ಯಾರ ಸ್ಥಾನಕ್ಕೆ ಭೇಟಿ ನೀಡಿದ್ದೆ, ಇವನೇನಾದರೂ ಮಾಡಿದ್ದಾನೆ, ಇವನೇನಾದರೂ ಕೃತಿ ಬರೆದಿದ್ದಾನೆ ಅಂತ ನಿಮ್ಮ ಮೈಂಡಿಗೆ ಬಂದುಬಿಟ್ಟು ಆವಾಗಲೇ ನೀವು ರೀಕಾಲ್ ಮಾಡ್ಕೊಳ್ತೀರಲ್ಲ, ಅವಾಗಷ್ಟೇ ಹಿಸ್ಟ್ರಿ ನೆನಪುಳಿಯೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ನೀವು. ಓಕೆ, ಹಾಗಾದರೆ ಈಗ ಡೈಮಾಕಸ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಈ ಡೈಮಾಕಸ್ ಯಾರು ಅಂತ ಹೇಳಿದರೆ ಒಬ್ಬ ಗ್ರೀಕ್ ದೇಶದ ಒಬ್ಬ ದೊರೆ ಇರ್ತಾನೆ. ಆ ಗ್ರೀಕ್ ದೇಶದ ದೊರೆ ಹೆಸರು ಏನು ಅಂತ ಕೇಳ್ತಾರೆ, ಆ್ಯಂಟಿಯೋಕಸ್ ಆಗಿರ್ತಾನೆ. ಈತ ಒಂದು ಗ್ರೀಕ್ ದೇಶದ ದೊರೆ ಆಗಿರ್ತಾನೆ. ಇವನು ನಮ್ಮ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಬಿಂದುಸಾರ ಅಂತ ಇರ್ತಾನೆ, ಗೊತ್ತಾ? ಈ ಬಿಂದುಸಾರ, ಓಕೆ, ನಮ್ಮ ಗ್ರೇಟ್ ಸಾಮ್ರಾಟ್ ಅಶೋಕನ ತಂದೆಯೇ ಬಿಂದುಸಾರ ಆಗಿರ್ತಾನೆ. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ ಆಗಿದೆ, ಅಶೋಕನ ತಂದೆ ಯಾರು ಅಂತ. ಬಿಂದುಸಾರ ಆಗಿರ್ತಾನೆ ಸ್ನೇಹಿತರೆ. ಈತನ ಆಸ್ಥಾನಕ್ಕೆ ಈ ಆಂಟಿಯೋಕಸ್ ತನ್ನ ರಾಯಭಾರಿ ಡೈಮಾಕಸ್ ಇರ್ತಾನೆ. ಈತನ ರಾಯಭಾರಿ ಯಾರು? ಆಂಟಿಯೋಕಸ್ನ ರಾಯಭಾರಿ ಯಾರು ಅಂತ ಕೇಳಿದರೆ ಡೈಮಾಕಸ್ ಆಗಿರ್ತಾನೆ, ಗ್ರೀಕ್ ದೇಶದವನಾಗಿರ್ತಾನೆ. ಸೊ ಇಲ್ಲಿ ಬಿಂದುಸಾರನ ಆಸ್ಥಾನಕ್ಕೆ ಇವನು ಭೇಟಿ ನೀಡಿರ್ತಾನೆ. ಯಾರು? ಡೈಮಾಕಸ್. ಅದನ್ನು ಕಳಿಸಿದವರು ಯಾರು ಅಂತ ಕೇಳಿದರೆ ಆಂಟಿಯೋಕಸ್ ಎಂಬಾತನು ಕಳಿಸಿರ್ತಾನೆ ಸ್ನೇಹಿತರೆ. ಈ ಗ್ರೀಕ್ ದೇಶದ ಆಂಟಿಯೋಕಸ್ನೊಂದಿಗೆ ಸಂಪರ್ಕ ಹೊಂದಿದಂತಹ ಭಾರತೀಯ ದೊರೆ ಯಾರು ಅಂತ ಕೇಳಿದರೆ ಅದು ಬಿಂದುಸಾರ ಆಗಿರ್ತಾನೆ, ಮೌರ್ಯ ಸಾಮ್ರಾಜ್ಯದ ದೊರೆ ಆಗಿರ್ತಾನೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಇದಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಈ 4 ಜನ ಒಂದು ಚೀನಾ ಒಂದು ಬೇರೆ ಬೇರೆ ಯಾಂತ್ರಿಕರು, ಬೇರೆ ದೇಶದಿಂದ ಬಂದಂತಹ ಯಾಂತ್ರಿಕರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿರಲೇಬೇಕಾಗಿರುತ್ತೆ. ಸೊ ಇದಕ್ಕೆ ಸರಿ ಉತ್ತರ ಫಾಯಿ ಏನಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಇದು ಇತಿಹಾಸದ ಇಂದಿನ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಇಂದಿನ 2ನೇ ಪ್ರಶ್ನೆ ಬಂದು ರಾಜ್ಯದ ರಾಜ್ಯಪಾಲರು ಅಂತ ಕೇಳಿದ್ದಾನೆ. ಇದನ್ನು ಅಷ್ಟೇ PSA 1998 ಪ್ರಶ್ನೆ ಆಗಿರುತ್ತದೆ. ಓಕೆ, ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರ ಅಥವಾ ಸರ್ಕಾರದ ನೇತರನ ಅಥವಾ ರಾಷ್ಟ್ರಪತಿಗಳ ಒಬ್ಬ ದೂತರ ಅಥವಾ ರಾಜಕಾರಣಿ ಅಲ್ಲದ ವ್ಯಕ್ತಿಯ ಅಂತ ಪ್ರಶ್ನೆಯನ್ನು ಇಲ್ಲಿ ತುಂಬ ಸಿಂಪಲಾಗಿ ಕೇಳ್ತಾ ಬಂದಿರ್ತಾನೆ ಸ್ನೇಹಿತರೆ. ಕಾನ್ಸೆಪ್ಟ್ ಕ್ಲಿಯರ್ ಇರೋರಿಗೆ ಇದೇನು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದರೆ ರಾಜ್ಯ ಅಂತ ದೇಶ ಅಂತ ಬಂದಾಗ, ದೇಶ ಮತ್ತು ರಾಜ್ಯ ಅಂತ ಬಂದಾಗ, ಈಗ ದೇಶದ ಮುಖ್ಯಸ್ಥರು ಯಾರಾಗಿರ್ತಾರೆ? ರಾಷ್ಟ್ರಪತಿಗಳಾಗಿರ್ತಾರೆ. ದೇಶದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರೆ. ಹಾಗೆ ರಾಜ್ಯದ ಮುಖ್ಯಸ್ಥರು ಯಾರಾಗಿರ್ತಾರೆ? ನಮ್ಮ
ಗವರ್ನರ್ ಅಂದರೆ ರಾಜ್ಯಪಾಲರು ಆಗಿರ್ತಾರೆ. ರಾಜ್ಯದ ಮುಖ್ಯಸ್ಥರು ಯಾರು? ರಾಜ್ಯಪಾಲರು ಆಗಿರ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಾಗುತ್ತೆ. ಇವರು ದೇಶದ ಮೊದಲ ಪ್ರಜೆ ಯಾರು ಅಂತ ಪ್ರಶ್ನೆ ಕೇಳಿದರೆ ರಾಷ್ಟ್ರಪತಿಗಳಾಗಿರ್ತಾರೆ. ರಾಜ್ಯದ ಮೊದಲ ಪ್ರಜೆ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ನಮ್ಮ ರಾಜ್ಯಪಾಲರಾಗಿರ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಓಕೆ, ಮೊದಲ ಪ್ರಜೆ ಅಂತೆಲ್ಲ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತದೆ ಸ್ನೇಹಿತರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಇನ್ನು ನಮಗೆ ರಾಷ್ಟ್ರಪತಿ ಹುದ್ದೆ ಇರಬೇಕು ಅಂತ ನಮಗೆ ತಿಳಿಸ್ಕೊಡುವಂತಹ ಸಂವಿಧಾನದ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ವಿಧಿ 52ನೇ ವಿಧಿ ನಮಗೆ ರಾಷ್ಟ್ರಪತಿ ಇರಬೇಕು ಅಂತ ತಿಳಿಸ್ಕೊಡ್ತಾ ಬರುತ್ತೆ ಭಾರತದಲ್ಲಿ, ಅದು ಸಂವಿಧಾನದಲ್ಲಿ ಅಂತ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ರಾಜ್ಯಗಳಿಗೆ ರಾಜ್ಯಪಾಲರ ಹುದ್ದೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂತಹ ವಿಧಿ 153ನೇ ಸಂವಿಧಾನದ ವಿಧಿಯಲ್ಲಿ ಈ ಮಾಹಿತಿಯನ್ನು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಓಕೆ, ಇಷ್ಟು ಅಂಶಗಳನ್ನು ರಾಷ್ಟ್ರಪತಿಗಳು ಮತ್ತು ಅವರು ಮೊದಲ ಪ್ರಜೆ, 52ನೇ ವಿಧಿ, ರಾಜ್ಯಪಾಲರು ಅವರು ರಾಜ್ಯದ ಮೊದಲ ಪ್ರಜೆ, 153ನೇ ವಿಧಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ರಾಜ್ಯಪಾಲರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ನಾವು ಈ ರಾಜ್ಯಪಾಲರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಮತ್ತು ಈ ರಾಜ್ಯಪಾಲರು ಯಾರ ಒಂದು ಶಿಫಾರಸ್ಸಿನ ಮೇರೆಗೆ ಆಯ್ಕೆ ಆಗ್ತಾರೆ ಅಂದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಮೇಲೆ ಆಯ್ಕೆ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ರಾಷ್ಟ್ರಪತಿಗಳು ಹೇಗೆ ಅಂದರೆ ಇಲ್ಲಿ PM ಪ್ರಧಾನಮಂತ್ರಿಗಳು ಇರ್ತಾರಲ್ಲ, ಪ್ರೈಮ್ ಮಿನಿಸ್ಟರು ಅವರು, ಮತ್ತು ಮಂತ್ರಿಮಂಡಲ ಕ್ಯಾಬಿನೆಟ್ ಪ್ರಧಾನಮಂತ್ರಿಗಳ ಒಂದು ಮಿನಿಸ್ಟರ್ಗಳು ಇರ್ತಾರಲ್ಲ, ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಯಾರು ಆಯ್ಕೆ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು, ಒಂದು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನು ಆಯ್ಕೆ ಮಾಡಲಾಗ್ತದೆ. ಯಾರನ್ನು? ರಾಜ್ಯಪಾಲರನ್ನು ನೆನ್ಪಿಟ್ಕೋಬೇಕು. ಇವರು ರಾಜ್ಯಕ್ಕೆ ಒಂದು ರಾಜ್ಯದ ನಾಮಮಾತ್ರ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ರಾಜ್ಯಪಾಲರಾಗಿರ್ತಾರೆ. ಇನ್ನು ದೇಶದ ನಾಮಮಾತ್ರ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ರಾಷ್ಟ್ರಪತಿಗಳಾಗಿರ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಯಾಕಂದರೆ ಕಾರ್ಯಾಂಗೀಯ ಅಧಿಕಾರಿ ಅಂತಲೂ ಸಹ ಕರೀತಾರೆ, ಎಕ್ಸಿಕ್ಯೂಟಿವ್ ಪವರ್ ಅಂತ ಬರ್ತಾರೆ, ಡಿಜ್ಯೂರ್. ಓಕೆ, ಡಿಜ್ಯೂರ್ ಮೊನ್ನೆ ಪ್ರಶ್ನೆ ಆಗಿದೆ PSCಯಲ್ಲಿ ಡಿಜ್ಯೂರ್. ಓಕೆ, ಡಿಜ್ಯೂರ್ ಅಧ್ಯಕ್ಷರು ಅಂತ ಯಾರನ್ನ ಕರೀತಾರೆ, ಅಥವಾ ಡಿಜ್ಯೂರ್ ಎಕ್ಸಿಕ್ಯೂಟಿವ್ ಪವರ್ ಯಾರಿಗಿರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಡಿಜ್ಯೂರ್ ನಾಯಕ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ಕಾರ್ಯಾಂಗಿ ಅಂತ ಬಂದಾಗ ನಮಗೆ ರಾಜ್ಯಪಾಲರೇ ಆಗಿರ್ತಾರೆ ಸ್ನೇಹಿತರೆ, ನೆನಪಲ್ಲಿಟ್ಕೊಂಡಿರ್ಬೇಕಾಗುತ್ತೆ. ರಾಜ್ಯಪಾಲರು ಅಂತ ಬಂದಾಗ ನಮ್ಗೆ ಇಷ್ಟು ಮಾಹಿತಿಯನ್ನು ಸಹ ಕೇಳ್ತಾ ಬರ್ತಾರೆ. ಯಾಕಂದರೆ ಕಾರ್ಯಾಂಗದ ಅಧಿಕಾರಿ ರಾಜ್ಯದಲ್ಲಿ ಯಾರಿರ್ತಾರೆ ಅಂದರೆ ರಾಜ್ಯಪಾಲರು, ಡಿಜ್ಯೂರ್ ಅಂತ ಕರೀತಾರೆ, ಅವ್ರನ್ನ ನೆನ್ಪಿಡ್ಕೋಬೇಕು. ಡಿಜ್ಯೂರ್ ಅಂತ ಬಂತಂದರೆ ರಾಜ್ಯಪಾಲರು ಅಂತ ನೆನ್ಪಿಡ್ಬೇಕು. ಅಂದರೆ ಎಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಸಹ ಇಂಪಾರ್ಟೆಂಟ್, ತುಂಬ ಕೇರ್ಫುಲ್ಲಾಗಿ ನೀವು ಗಮನಿಸ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ರಾಜ್ಯಪಾಲರು ಅಂತ ಬಂದಾಗ ನಮಗೆ ಸಂವಿಧಾನದ ಭಾಗ 6ರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು ರಾಷ್ಟ್ರಪತಿಗಳಂತ ಬಂದಾಗ ಸಂವಿಧಾನದ ಭಾಗ ಕೇಂದ್ರ ಸರ್ಕಾರ 5ನೇ ಭಾಗ ತಿಳಿಸ್ಕೊಡುತ್ತೆ. ಈಗ ಆಲ್ರೆಡಿ ಹೇಳಿದ್ದೀನಿ, ರೋಮನ್ ಅಂಕಿಯಲ್ಲಿ ನೀವು ಸಂವಿಧಾನದ ಭಾಗಗಳನ್ನು ನೆನ್ಪಿಡಬೇಕಂತ ಹೇಳ್ಬಿಟ್ಟು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಪದೇ ಹೇಳೋದಿಲ್ಲ, ನೀವು ಎಚ್ಚರಿಕೆಯಿಂದ ಓದ್ಕೊಳ್ತಾ ಇರಬೇಕು ಸ್ನೇಹಿತರೆ. ಓಕೆ, ಇನ್ನು ನಮಗೆ ಈ ರಾಜ್ಯಪಾಲರ ಆಯ್ಕೆಗೆ ಯಾವುದಾದ್ರೂ ಚುನಾವಣೆ ನಡೆಯುತ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಬೇಕು. ಯಾವುದನ್ನು ರಾಜ್ಯಪಾಲರ ಆಯ್ಕೆಗೆ ಚುನಾವಣೆ ನಡೆಯುತ್ತಾ ಅನ್ನೋ ಯಾವುದೇ ಥರ ಚುನಾವಣೆ ಇಲ್ಲಿ ನಡೆಯುವುದಿಲ್ಲ ಸ್ನೇಹಿತರೆ. ರಾಜ್ಯಪಾಲರ ಆಯ್ಕೆಯಲ್ಲಿ ಯಾವುದೇ ಥರ ಚುನಾವಣೆ ನಡೆಯುವುದಿಲ್ಲ. ಡೈರೆಕ್ಟ್ ಇವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾರೆ. ಇವರಿಗೆ 35 ವರ್ಷ ಮಿನಿಮಮ್ ಇರಬೇಕಾಗುತ್ತೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ 35 ವರ್ಷ ವಯಸ್ಸು ಕನಿಷ್ಠ ಆಗಿರಬೇಕು. ಗರಿಷ್ಠ ಎಷ್ಟು ಬೇಕಾದರೂ ಇರ್ಬೋದು. ಇಲ್ಲೂ ಸಹ ಪ್ರಶ್ನೆ ಕೇಳ್ತಾನೆ, ಕನಿಷ್ಠ ವಯಸ್ಸು ಅಂತ ಕೇಳಿದರೆ 35, ಗರಿಷ್ಠ ಅಂದರೆ ಯಾವುದೇ ಮಿತಿ ಇರುವುದಿಲ್ಲ. ಈ ಪಾಯಿಂಟನ್ನು ತಿಳ್ಕೊಂಡಿರಬೇಕು. ಗರಿಷ್ಠ ವಯಸ್ಸಿಗೆ ಯಾವುದು ಮಿತಿ ಇರುವುದಿಲ್ಲ ಇವರಿಗೆ. ಈ ಪಾಯಿಂಟ್ ಸಹ ಎಕ್ಸಾಮಲ್ಲಿ ಕೇಳಿದಾಗ ಫ್ರೆಷರ್ಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಇವರ ಕನಿಷ್ಠ ವಯಸ್ಸು 35 ವರ್ಷ, ಗರಿಷ್ಠ ವಯಸ್ಸು ಎಷ್ಟು ಬೇಕಾದರೂ ಅವರಿಗೆ ಆಗಿರ್ಬೋದು ಸ್ನೇಹಿತರೆ. ಇಂಥ ಮಾಹಿತಿಗಳನ್ನು ಸಹ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಓಕೆ, ಇನ್ನು ನಮಗೆ ರಾಜ್ಯಪಾಲರು ಅಂತ ಬಂದಾಗ ಇನ್ನೂ ತುಂಬಾ ಇನ್ಫಾರ್ಮೇಷನ್ ಇವ್ರ ಬಗ್ಗೆ, ಇವರು ಕಾರ್ಯಾಂಗೀಯ, ನ್ಯಾಯಾಂಗೀಯ ಮತ್ತು ಶಾಸಕಾಂಗೀಯ ಅಧಿಕಾರಗಳು ಏನಿದೆ ಅಂತ ಹೇಳ್ಬಿಟ್ಟು ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಅದರಲ್ಲಿ ನಮಗೀಗ ಕರ್ನಾಟಕ ಅಂತ ಬಂದಾಗ 3 ಜನ ರಾಜ್ಯಪಾಲರ ಹೆಸರನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಅವ್ರು 3 ಜನದ ಹೆಸರನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ರಿಗೂ ಸಹ ಗೊತ್ತು, ಚಾಮರಾಜೇಂದ್ರ ಒಡೆಯರ್ ಕರ್ನಾಟಕ ರಾಜ್ಯದ ಮೊದಲ ಒಂದು ರಾಜ್ಯಪಾಲರಾಗಿರ್ತಾರೆ ಸ್ನೇಹಿತರೆ. 1956ರಿಂದ 1964ರವರೆಗೆ ಏನೆಲ್ಲ ಘಟನೆಗಳು ನಡೆದಿದೆ ಅದೆಲ್ಲ ಇವರ ಕಾಲಾವಧಿಯಲ್ಲೇ ನಡೆದಿರುತ್ತೆ. ಯಾವ ರೀತಿ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಯಾವ ರೀತಿ ಪ್ರಶ್ನೆ ಕೇಳ್ತಾನೆ? ಫಾರ್ ಎಕ್ಸಾಂಪಲ್ಲು, ಕೇಂದ್ರದಲ್ಲಿ ಒಂದು ಪಂಚಾಯತ್ ರಾಜ್ ಬಲವಂತರಾಯ್ ಸಮಿತಿ ನೇಮಕವಾದಾಗ ಇದ್ದಂತಹ ಕರ್ನಾಟಕದ ಗವರ್ನರ್ ಯಾರು ಅಂತ ಕೇಳಿದರೆ, ಯಾಕಂದರೆ ಪಂಚಾಯತ್ ರಾಜ್ ಸಮಿತಿ 1957ರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ರಚನೆ ಆಗಿತ್ತು ಅಂತ ಗೊತ್ತಿತ್ತು. ಬಟ್ ಈ ರೀತಿ ಇಂಡೈರೆಕ್ಟ್ ಪ್ರಶ್ನೆ ಕೇಳಿದಾಗ ಕರ್ನಾಟಕದಲ್ಲಿ ಯಾರು ಸ್ಟಾರ್ಟಿಂಗು 1956ರಿಂದ 64ರವರೆಗೂ ಯಾರೆಲ್ಲ ಇದ್ದರು ಒಂದು ರಾಜ್ಯಪಾಲರಂತ ಪ್ರಶ್ನೆ ಕೇಳಿದರೆ, ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಚಾಮರಾಜೇಂದ್ರ ಒಡೆಯರ್ ಆಗಿರ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕಿನ್ನು 1950ರಲ್ಲಿ ರಾಜ್ಯಗಳ ಪುನರ್ ಆಯೋಗ ರಚನೆ ಆಗಿರುತ್ತೆ. ಅವಾಗಲೂ ಚಾಮರಾಜೇಂದ್ರ ಅವರೇ ಇರ್ತಾರೆ. ನಂತರ ನಮಗೆ
ಕರ್ನಾಟಕ ಒಂದು ಏಕೀಕರಣ ನಡೆದಿದ್ದು 1956ರಲ್ಲಿ. ಆವಾಗಲೂ ಸಹ ನಮಗೆ ರಾಜ್ಯಪಾಲರು ಜಯ ಚಾಮರಾಜೇಂದ್ರ ಒಡೆಯರವರೇ ಇರ್ತಾರೆ ಅನ್ನೋದನ್ನ ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇವರು ನಮಗೆ ಮೈಸೂರಿನ ಸಂಸ್ಥಾನದ 25ನೇ ಹಾಗೂ ಕೊನೆಯ ಮಹಾರಾಜ ಆಗಿರ್ತಾರೆ. ಮೈಸೂರು ಸಂಸ್ಥಾನದ ಎಷ್ಟನೇ ಮಹಾರಾಜರು ಅಂದರೆ ಇವರು 25ನೇ ಮಹಾರಾಜರು ಮತ್ತು ಇವರು ಕೊನೆಯ ಮಹಾರಾಜರು ಸಹ ಆಗಿರ್ತಾರೆ. ಈ ಪಾಯಿಂಟನ್ನು ಸಹ ನೀವು ನೆನಪಲ್ಲಿಟ್ಕೊಂಡಿರಬೇಕು. ಯಾವ ರೀತಿ ಬೇಕಾದ್ರೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. 1950ರಿಂದ 1956ರವರೆಗೆ ಇವರು ರಾಜ ಪ್ರಮುಖರಾಗಿರ್ತಾರೆ. ನಂತರ ಇವರನ್ನು ರಾಜ್ಯಪಾಲರಾಗಿ ನೇಮಕ ಮಾಡಲಾಗ್ತದೆ. ಈ ಪಾಯಿಂಟ್ ಸಹ ತುಂಬಾ ಇಂಪಾರ್ಟೆಂಟ್. ಇನ್ನು ಅತಿ ದೀರ್ಘಾವಧಿಯಾಗಿ ಕರ್ನಾಟಕದಲ್ಲಿ ಒಂದು ಆಳ್ವಿಕೆ ರಾಜ್ಯಪಾಲರಾಗಿದ್ದು ನಮ್ಮ ಜಯ ಚಾಮರಾಜೇಂದ್ರ ಒಡೆಯರೇ ಆಗಿರ್ತಾರೆ ಸ್ನೇಹಿತರೆ. ಇವ್ರ ನಂತರ ಬರೋದು ಯಾರು ಅಂತ ಪ್ರಶ್ನೆ ಕೇಳ್ಬೋದು ಎಂದು ಕೇಳಿಲ್ಲ. ಶ್ರೀ ನಾಗೇಶ್ ಅವರು ಇವ್ರ ನಂತರ ಬರ್ತಾರೆ. ನಂತರ ವಿ ಗಿರಿ ಅಂತ ಬರ್ತಾರೆ. ಇವ್ರು ಮೂವರನ್ನ ಸ್ಟಾರ್ಟಿಂಗಲ್ಲಿ ನೆನ್ಪಿಟ್ಕೊಳ್ಳಿ. 3 ಜನ ಬಂದಿರ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ 4 ಏನಾದರೂ ಇಫ್ ಇನ್ ಕೇಸ್ ಸ್ಟಾರ್ಟಿಂಗ್ 4 ಜನದ ಆಪ್ಷನ್ ಕೇಳಿದರೆ ಕೇಳ್ಬೋದು. ಜಿ ಎಸ್ ಪಾಠಕ್ ಇವ್ರು 4 ಜನನು ಕರ್ನಾಟಕದ ಒಂದು ಮೊದಲ 4 ರಾಜ್ಯಪಾಲರಾಗಿರ್ತಾರೆ ಸ್ನೇಹಿತರೆ. ನಂತರ ನೀವು ಯಾವ್ದು ತಿಳ್ಕೊಬೇಕಂದ್ರೆ ಇನ್ನೊಬ್ಬರು ಬರ್ತಾರೆ. ಎಷ್ಟರಲ್ಲಿ ಅಂದರೆ 1972ರಲ್ಲಿ ಬರ್ತಾರೆ. ಯಾಕಂದರೆ 1973 ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್. ಯಾಕಂದರೆ ಮೈಸೂರು ಸಾಮ್ರಾಜ್ಯವನ್ನು ನಾವು ಕರ್ನಾಟಕ ಅಂತ ಹೆಸರು ಮಾಡ್ತೀವಲ್ಲ, ಓಕೆ, ಕರ್ನಾಟಕ ಎಂದು ನಾಮಕರಣ ಮಾಡ್ತಾರಲ್ಲ 1973 ನವೆಂಬರ್ 1ರಂದು. 1973 ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಲ್ಲ ನವೆಂಬರ್ 1ರಂದು ಮೈಸೂರನ್ನು ಕರ್ನಾಟಕ ರಾಜ್ಯ ಅಂತ ಮಾಡ್ತಾರಲ್ಲ ಸ್ನೇಹಿತರೆ. ಆಗಿದ್ದಂತಹ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಆತನ ಹೆಸರೇ ಮೋಹನ್ ಲಾಲ್ ಸುಖಾಡಿಯಾ ಎಂಬ ರಾಜ್ಯಪಾಲ ಇರ್ತಾನೆ. ನೆನಪಲ್ಲಿರಬೇಕು, ತುಂಬಾ ಇಂಪಾರ್ಟೆಂಟು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ತುಂಬ ಬಾರಿ ಆಲ್ರೆಡಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಓಕೆ, ಇನ್ನು ಆಧುನಿಕ ಒಂದು ರಾಜಸ್ಥಾನದ ನಿರ್ಮಾಪಕ ಅಂತಲೂ ಸಹ ಕರೀತಾರೆ. ಮೋಹನ್ ಲಾಲ್ ಸುಖಾಡಿಯನ್ನು ಆಧುನಿಕ ರಾಜಸ್ಥಾನದ ಪಿತಾಮಹ ಅಂತಲೂ ಸಹ ಕರೀತಾರೆ. ಈ ಪಾಯಿಂಟನ್ನು ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಮೋಸ್ಟ್ ವಾಂಟೆಡ್ ಪ್ರಶ್ನೆ, ಕರ್ನಾಟಕದಲ್ಲಿ ಯಾರಾದರೂ ಮಹಿಳಾ ರಾಜ್ಯಪಾಲರು ಆಯ್ಕೆ ಆಗಿದ್ರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಎಸ್, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಪ್ರಶ್ನೆ ಕೇಳಿದರೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಯ್ಕೆ ಆಗಿದ್ರು ಅಂತ ಪ್ರಶ್ನೆ ಕೇಳ್ತಾನೆ. ವಿ ಎಸ್ ರಮಾದೇವಿ ಎಂಬಾಕೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿರ್ತಾರೆ. ಇದನ್ನು ಸಹ ಪ್ರಶ್ನೆ ತುಂಬ ಬಾರಿ ರಿಪೀಟ್ ಆಗಿದೆ, ನೆನ್ಪಿಟ್ಕೋಬೇಕು. ಹಾಗಾದರೆ ಇಂದಿನ ನಿಮಗೆ HW ಓಕೆ ಹೋಮ್ವರ್ಕ್ ಏನು ಅಂತ ಹೇಳಿದರೆ, ಇಂದಿನ ಹೋಮ್ವರ್ಕು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರಿದ್ದಾರೆ, ಯಾವಾಗಿಂದ ಇದ್ದಾರೆ ಅನ್ನೋದು ಸಹ ತಿಳ್ಕೊಬೇಕಾಗುತ್ತೆ. ಮತ್ತು ಈಗಿರುವಂತಹ ರಾಜ್ಯಪಾಲರನ್ನ ಇಂದಿನ 2 ರಾಜ್ಯಪಾಲರು ಯಾರಿದ್ರು ಅಂತಲೂ ಸಹ ನೀವು ತಿಳ್ಕೊಳ್ಳಿ. ಎಕ್ಸಾಂಪಲ್ ಆ ರೀತಿಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಯಾಕಂದರೆ ಕಾಲಾನುಕ್ರಮವಾಗಿ ಬರೀರಿ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು 3 ಜನದ ಕೇಳ್ತಾ ಬರ್ತಾರೆ, ಮತ್ತು ಹಳೆಯ ಸ್ಟಾರ್ಟಿಂಗ್ 4 ಜನ ಇರ್ತಾರೆ ಅವ್ರನ್ನ ಕೇಳ್ತಾ ಬರ್ತಾರೆ. ಅವಾಗ ನಿಮಗೆ ಕಾಲಾನುಕ್ರಮವಾಗಿ ಬರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಎಲ್ಲ ರೀತಿಯೂ ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ನಾನು ಸಹ ನಿಮಗೆ ಎಲ್ಲ ರೀತಿ ಪ್ರಶ್ನೆಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿಗಳನ್ನು ನಾವು ಈ ಒಂದು ಪೊಲಿಟಿಗೆ ಸಂಬಂಧಪಟ್ಟಂತೆ ಎಂದು ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಎಲ್ಲರೂ ಸಹ ಗೊತ್ತಿರುತ್ತೆ. ರಾಜ್ಯದ ಮುಖ್ಯಸ್ಥರು ರಾಜ್ಯಪಾಲರು ಆಗಿರ್ತಾರೆ ಸ್ನೇಹಿತರೆ. ಈ ಕಾನ್ಸೆಪ್ಟನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕಾಗುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಇಂದಿನ ಮುಂದಿನ ಪ್ರಶ್ನೆ ಬಂದು ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ತಿಳ್ಕೊಬೇಕಾಗುತ್ತೆ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಯುಮಾನದ ಅಥವಾ ನಮಗೆ ಒಂದು ವಾಯುಮಂಡಲದ ಒಂದು ಒತ್ತಡವನ್ನು ಅಳೆಯಲು ಬಳಸುವಂತಹ ಉಪಕರಣ ಯಾವುದು ಅಂತೇಳಿ 1998 PSI ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಓಕೆ, ವಾಯುಮಾನದ ಒತ್ತಡವನ್ನು ಅಳೆಯಲು ಬಳಸುವಂತಹ ಉಪಕರಣ ಯಾವುದು? ಬಾರೋಮೀಟರ, ಹೈಡ್ರೋಮೀಟರ, ಹೈಗ್ರೋಮೀಟರ ಅಥವಾ ಅಲ್ಟಿಮೀಟರ್ ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ನೆನಪಿಟ್ಕೋಬೇಕು. ಮೊದಲ ಬಾರಿಗೆ ನಮಗೆ ಈ ಒತ್ತಡ, ವಾಯುಮಂಡಲದ ಒತ್ತಡ ಅಂತ ಬಂದಾಗ, ಓಕೆ, ವಾಯುಮಂಡಲದ ಒತ್ತಡ ತುಂಬ ಬಾರಿ ಪ್ರಶ್ನೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಓಕೆ, ವಾಯುಮಂಡಲದ ಒತ್ತಡ ನೆನ್ಪಿಟ್ಕೋಬೇಕು. ವಾಯುಮಂಡಲದ ಒತ್ತಡ ಅಂತ ಬಂದಾಗ ನಮಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತಾ ಬರ್ತೀವಿ ಇಂಗ್ಲೀಷಲ್ಲಿ. ಸೊ ವಾಯುಮಂಡಲದ ಅನಿಲಗಳ ದಾರವನ್ನು ಹೊಂದಿದ್ದು ಅವು ಭೂಮಿಯ ಮೇಲೆ ಒಂದು ಭಾರವನ್ನು ಉಂಟು ಮಾಡುವಂತಹ ಅನಿಲಗಳ ಸಮೂಹಕ್ಕೆ ನಾವು ಒತ್ತಡ ಅಂತ ಕರಿತೀವಿ. ಇಲ್ಲೇನು ಡೆಫಿನೇಷನ್ ಇಂಪಾರ್ಟೆಂಟ್ ಆಗಿರಲ್ಲ ಸ್ನೇಹಿತರೆ. ಈ ವಾಯುಮಂಡಲದಲ್ಲಿ ನಮಗೆ ಇದರ ಒಂದು ಒತ್ತಡವನ್ನು, ವಾಯುಮಂಡಲದ ಒತ್ತಡವನ್ನು ಅಳೆಯಲು ನಾವು ಬಳಸೋದು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಬಾರೋಮೀಟರನ್ನು ಇಲ್ಲಿ ಬಳಸ್ತಾ ಬರ್ತೀವಿ ಸ್ನೇಹಿತರೆ. ಬಾರೋಮೀಟರ್ ಅನ್ನೋದು ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ, ನೆನಪಲ್ಲಿರಬೇಕು. ಬಾರೋಮೀಟರ್, ಈ ಬಾರೋಮೀಟರನ್ನು ಪತ್ತೆ ಹಚ್ಚಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. 1643ರಲ್ಲಿ ಇಟಲಿ ದೇಶದ, ಯಾವ ದೇಶ? ಇಟಲಿ ದೇಶದ ಒಬ್ಬ ವ್ಯಕ್ತಿ ಇರ್ತಾನೆ, ಸೈಂಟಿಸ್ಟು, ಟಾರಿಸೆಲ್ಲಿ. ಓಕೆ, ಟಾರಿಸೆಲ್ಲಿ ಎಂಬಾತನು 1643ರಲ್ಲಿ ಬಾರೋಮೀಟರ್ ಮಾಪಕವನ್ನು ಪತ್ತೆ ಹಚ್ಚಿರ್ತಾನೆ ಸ್ನೇಹಿತರೆ. ಇದನ್ನು ಏನಕ್ಕೋಸ್ಕರ ಬಳಸ್ತಾರೆ ಅಂದರೆ ವಾಯುಮಂಡಲದಲ್ಲಿರುವಂತಹ ಒತ್ತಡವನ್ನು ಅಳೆಯಲು ಬಾರೋಮೀಟರನ್ನು ಇವರು ಬಳಸ್ತಾ ಬರ್ತಾರೆ. ಓಕೆ, ಇನ್ನು ನಮಗೆ
ವಾಯುಮಂಡಲದ ಒತ್ತಡವನ್ನು ಯಾವ ಮಾನದಲ್ಲಿ ಅಳಿತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ವಾಯುಮಂಡಲದ ಒತ್ತಡವನ್ನು ನಾವು ಎಂ ಬಿ ಮಾನದಲ್ಲಿ ಅಳಿತಾ ಬರ್ತಾರೆ. ಎಂ ಬಿ ಅಂದರೆ ಏನು ಅಂತಲೂ ಸಹ ಸಿಂಪಲ್ಲಾಗಿ ಪ್ರಶ್ನೆ ಕೇಳಿದ್ದಾನೆ. ಮಿಲಿ ಬಾರ್ ಅಂತ ಕರೀತಾರೆ. ಓಕೆ, ಎಂ ಬಿ ಅಂದ್ರೇನು, ಮಿಲಿ ಬಾರ್. ಇದು ವಾಯುಮಂಡಲದ ಒತ್ತಡವನ್ನು ಯಾವ ಮಾನದಲ್ಲಿ ಅಳಿತಾರೆ ಅಂತ ಕೇಳಿದರೆ ಎಂ ಬಿಯಲ್ಲಿ ಅಳಿತಾ ಬರ್ತಾರೆ ಸ್ನೇಹಿತರೆ. ನಮಗೆ ಎಕ್ಸಾಮಲ್ಲಿ ಇನ್ನೂ ಪ್ರಶ್ನೆಯನ್ನು ಕೇಳೋದಾದರೆ, ನಮಗೆ ಈ ಎಂ ಬಿ ಅಂತ ಬಂದಾಗ ಒಂದು ಎಂ ಬಿ ಎಷ್ಟು ಬಾರನ್ನು ಸೂಚಿಸುತ್ತದೆ ಅಥವಾ ಒಂದು ಬಾರು ಎಷ್ಟು ಸೆಂಟಿಮೀಟರನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಬಾರು ಎಷ್ಟು ಸೆಂಟಿಮೀಟರನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ 75 ಸೆಂಟಿಮೀಟರನ್ನು ಸೂಚಿಸುತ್ತದೆ ಎಂದು ಪ್ರಶ್ನೆ ಆಗಿಲ್ಲ, ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಇನ್ನು ನಮಗೆ ಈ ಮಿಲಿ ಬಾರ್ ಅಂತ ಬಂದಾಗ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಎತ್ತರ ಎಷ್ಟಿರುತ್ತೆ. ಓಕೆ, ಇದು ಪ್ರಶ್ನೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಸಮುದ್ರ ಮಟ್ಟ, ಒಂದು ಸಮುದ್ರ ಇದೆ ಸ್ನೇಹಿತರೆ, ಅದರಲ್ಲಿ ಒಂದು ವಾಯುಮಂಡಲ ಇರುತ್ತಲ್ಲ, ಅದರದ್ದು ಒತ್ತಡ ಎಷ್ಟಿರುತ್ತೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಸಮುದ್ರದಲ್ಲಿ ವಾಯುಮಂಡಲದ ಒಂದು ಸರಾಸರಿ ಒತ್ತಡ ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ ತುಂಬ ಬಾರಿ. 13.25 MB ಮಿಲಿ ಬಾರ್ ಅಂತ ಹೇಳಿದ್ನಲ್ಲ, 13.25 MB ಅಷ್ಟು ಈ ಸಮುದ್ರದ ಒಂದು ಸರಾಸರಿ ಒತ್ತಡ ಆಗಿರ್ತದೆ ಸ್ನೇಹಿತರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು. ಇನ್ನೊಂದು ಕಾನ್ಸೆಪ್ಟು, ನಮಗೆ ಒಂದೇ ದಿನದ ವಾಯುಮಂಡಲದ ಒತ್ತಡವನ್ನು ಒಂದು ಗ್ರಾಫ್ ಮೇಲೆ ತಿಳಿಸೋದಕ್ಕೋಸ್ಕರ, ಒಂದು ದಿನ ಕಂಪ್ಲೀಟ್ ಒಂದಿನದ್ದು ವಾಯುಮಂಡಲದ ಒತ್ತಡವನ್ನು ಒಂದು ಗ್ರಾಫ್ ಹಾಳೆಯ ಮೂಲಕ ಮೇಲೆ ಗುರುತಿಸುವಂತಹ ಸ್ವಯಂಚಾಲಿತ ಉಪಕರಣಕ್ಕೆ ನಾವು ಏನೆಂದು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಬಾರೋಗ್ರಾಫ್. ಓಕೆ, ಗ್ರಾಫ್ ಮೇಲೆ ಒಂದು ದಿನದ ಒತ್ತಡವನ್ನು ತೋರಿಸೋದಕ್ಕೆ ಬಾರೋಗ್ರಾಫ್ ಅಂತ ಕರಿತೀವಿ. ಮತ್ತು ಇದರ ಒತ್ತಡವನ್ನು ಅಳೆಯಲು ಬಾರೋಮೀಟರನ್ನು ಬಳಸಿದರೆ ಗ್ರಾಫ್ ಮೇಲೆ ತೋರಿಸೋದಕ್ಕೆ ಬಾರೋಗ್ರಾಫ್ ಅಂತ ಕರಿತೀವಿ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ, ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ಓಕೆ, ಇಷ್ಟು ಅಂಶಗಳನ್ನು ಸಹ ನೀವು ಬಾರೋಮೀಟರ್ ಅಂತ ತಿಳ್ಕೊಬೇಕಾಗುತ್ತೆ. ಇನ್ನು ನಮಗೆ ಐಸೋಬಾರ್ ಲೈನ್ಸ್ ಅಂತ ಬರ್ತವೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟು. ಐಸೋಬಾರ್ ಲೈನ್. ಓಕೆ, ಇವೆಲ್ಲ ಆಲ್ಮೋಸ್ಟ್ ನಾನು ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಒಂದೇ ಕಡೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಇದು ಯೂಟ್ಯೂಬ್ ಕ್ಲಾಸ್ ಆಗಿರೋದ್ರಿಂದ ಬರೀ ನಾವು ಒತ್ತಡ ಅಂತಲೇ ತೊಗೊಂಡ್ರೆ 1.5-2 ಗಂಟೆ ಕ್ಲಾಸಸ್ಸನ್ನು ಮಾಡಬೇಕಾಗುತ್ತೆ. ಎಲ್ಲನೂ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಹಾಗಾಗಿ ಎಷ್ಟು ಬೇಕೋ ಕರೆಕ್ಟಾಗಿ ಎಕ್ಸಾಮ್ಗೆ ಅಷ್ಟನ್ನು ಸಹ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಒಂದು ದಿನದ ಒಂದು ವಾಯುಮಂಡಲದ ಒತ್ತಡ ಅಂತ ಹೇಳಿದೆ ಆಲ್ರೆಡಿ. ಅದೇ ರೀತಿ ಭೂಮಿಯ ಮೇಲೆ ಬೇರೆ ಬೇರೆ ಸ್ಥಳದಲ್ಲಿ, ಇದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಭೂಮಿಯ ಮೇಲೆ ಬೇರೆ ಬೇರೆ ಸ್ಥಳದಲ್ಲಿನ ಒಂದೇ ಪ್ರಮಾಣದ ಒತ್ತಡವನ್ನು ಅಳೆಯಲು ಬಳಸುವಂಥದ್ದು. ಓಕೆ, ಬೇರೆ ಬೇರೆ ಸ್ಥಳದಲ್ಲಿ ಒಂದೇ ಥರ ಇರುವಂತಹ ಒತ್ತಡ ಎಲ್ಲೆಲ್ಲಿದೆ ಅವುಗಳನ್ನ ಗ್ರಾಫ್ ಮೇಲೆ ಅಥವಾ ಅವುಗಳನ್ನು ತೋರಿಸುವಂತಹ ರೇಖೆಗಳಿಗೆ ನಾವು ಐಸೋಬಾರ್ ರೇಖೆಗಳು ಅಂತ ಕರಿತಾ ಬರ್ತೀವಿ. ನೋಡಿ, ಒನ್ ಡೇಯಲ್ಲಿ ಒತ್ತಡ ತಿಳಿಸೋದಕ್ಕೆ ಬಾರೋಗ್ರಾಫು, ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಒಂದೇ ಥರ ಒತ್ತಡವನ್ನು ತಿಳಿಸ್ಕೊಡೋದಕ್ಕೆ ಐಸೋಬಾರಿಂದ ಅಳಿತಾ ಬರ್ತಾರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಬಾರೋಮೀಟರ್ ಅಂತ ಬಂದಾಗ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಸೊ ವಾಯುಮಂಡಲದ ಒತ್ತಡವನ್ನು ಅಳೆಯಲು ನಾವು ಬಾರೋಮೀಟರನ್ನು ಬಳಸ್ತಾ ಬರ್ತೀವಿ. ಅದೇ ಥರ ಉಷ್ಣಾಂಶ, ವಾಯುಮಂಡಲದಲ್ಲಿ ಉಷ್ಣಾಂಶವನ್ನು ಅಳೆಯಲು ಯಾವ್ದು ಬಳಸ್ತಾರೆ? ಥರ್ಮೋಮೀಟರ್. ಓಕೆ, ಥರ್ಮೋಮೀಟರ್ ಅಂತಲೂ ಸಹ ಗೊತ್ತಿರುತ್ತೆ. ಸೊ ಗ್ರಾಫ್ ಮೇಲೆ ಥರ್ಮೋಮೀಟರ್, ಒಂದು ಉಷ್ಣಾಂಶವನ್ನು ಗ್ರಾಫ್ ಮೇಲೆ ತೋರಿಸೋದಕ್ಕೆ ಒಂದು ಥರ್ಮೋಗ್ರಾಫ್, ಇಲ್ಲಿ ಹೇಗೆ ಓದಿದ್ರು ಅದೇ ರೀತಿ ಥರ್ಮೋಗ್ರಾಫ್ ಅಂತ ಕರಿತಾ ಬರ್ತೀವಿ. ಇಲ್ಲಿ ಸಿಂಪಲ್ ನೋಡಿ, ಇಲ್ಲಿ ಹೇಳಿದ್ದೀನಲ್ಲ, ಇದನ್ನು ಜಸ್ಟ್ ನೀವು ಉಷ್ಣಾಂಶಕ್ಕೆ ಅಪ್ಲೈ ಮಾಡ್ಕೋಬೇಕು. ಗ್ರಾಫ್ ಮೇಲೆ ತೋರಿಸೋದಕ್ಕೆ ಬಾರೋಗ್ರಾಫ್, ಅದೇ ರೀತಿ ಉಷ್ಣಾಂಶವನ್ನು ಗ್ರಾಫ್ ಮೇಲೆ ತೋರಿಸೋದಕ್ಕೆ ಥರ್ಮೋಗ್ರಾಫ್ ಅಂತ ಕರಿತಾ ಬರ್ತಾರೆ. ಅದೇ ರೀತಿ ಉಷ್ಣಾಂಶವನ್ನು ಬೇರೆ ಬೇರೆ ಸ್ಥಳದಲ್ಲಿರುವಂಥ ಉಷ್ಣಾಂಶವನ್ನು, ಒಂದೇ ಉಷ್ಣಾಂಶವನ್ನು ನೋಡೋದಕ್ಕೆ ನಾವು ಐಸೋಥರ್ಮ್ ಅಂತ ಕರಿತಾ ಬರ್ತೀವಿ. ಇಲ್ಲೂ ಸಹ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಓದ್ತಾ ಬರಬೇಕಾಗುತ್ತೆ. ಐಸೋಥರ್ಮ್ ಅಂದರೆ ಉಷ್ಣಾಂಶಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಓಕೆ, ಇನ್ನು ನಮಗೆ ಹೈಡ್ರೋಮೀಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹೈಡ್ರೋಮೀಟರ್ ಅಂತ ಬಂದಾಗ ಇಲ್ಲೂ ಸಹ ಡಿಫ್ರೆನ್ಸನ್ನು ತಿಳ್ಕೊಂಡಿರಬೇಕು. ಒಂದು ದ್ರವಗಳ ಒಂದು ಡೆನ್ಸಿಟಿ, ಸಾಂದ್ರತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ, ದ್ರವಗಳ ಸಾಂದ್ರತೆಯನ್ನು ತಿಳಿಸಿಕೊಡುವಂತಹ ಒಂದು ಉಪಕರಣಕ್ಕೆ ನಾವು ಹೈಡ್ರೋಮೀಟರ್ ಅಂತ ಕರಿತೀವಿ. ಇನ್ನು ಹೈಗ್ರೋಮೀಟರ್, ನೋಡಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಹೈಡ್ರೋ ಅಂದರೆ ದ್ರವ, ಲಿಕ್ವಿಡ್, ನೀರು ಅಂತ ತಿಳ್ಕೊಬೇಕು. ಇನ್ನು ಹೈಗ್ರೋಮೀಟರ್ ಅಂತ ಬಂದಾಗ ಇಲ್ಲೂ ಸಹ ಕನ್ಫ್ಯೂಷನ್ ಮಾಡ್ತಾನೆ. ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂತೆ ವಾತಾವರಣದ ಒಂದು ಆರ್ದ್ರತೆ, ಓಕೆ, ವಾತಾವರಣದ ಒಂದು ಆರ್ದ್ರತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾವು ಹೈಗ್ರೋಮೀಟರ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ವಾತಾವರಣದಲ್ಲಿ ಎಷ್ಟು ಹ್ಯುಮಿಡಿಟಿ ಅಂತ ಕರೀತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೈಗ್ರೋಮೀಟರ್ ಅಂತ ಕರಿತಾ ಬರ್ತೀವಿ. ಇನ್ನು ಅಲ್ಟಿಮೀಟರ್ ಅಂತ ಬರುತ್ತೆ. ಅಲ್ಟಿಮೀಟರ್ ಅಂದರೆ ಎತ್ತರಕ್ಕೆ ಸಂಬಂಧಪಟ್ಟಿದ್ದು, ನೆನ್ಪಿಟ್ಕೋಬೇಕು. ಏನು, ನಮಗೆ ವಿಮಾನಗಳಿರ್ತಾವಲ್ಲ ಸ್ನೇಹಿತರೆ, ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರವನ್ನು, ಓಕೆ, ಇಲ್ಲಿ ವಿಮಾನ ಇದೆ ಅಂತ ತಿಳ್ಕೊಳ್ಳಿ, ಇದು ಭೂಮಿ ಅಂತ ತಿಳ್ಕೊಳ್ಳಿ. ಇಲ್ಲಿ ವಿಮಾನದಿಂದ ಭೂಮಿ ಎಷ್ಟು ಮೇಲೆ ವಿಮಾನ ಹಾರಾಟ ಆಗ್ತಿರುತ್ತೆ ಭೂಮಿಯಿಂದ ಅಂತ ಇರುತ್ತಲ್ಲ, ಅದ್ರ ಎತ್ತರ ತಿಳಿಸ್ಕೊಡೋದಕ್ಕೋಸ್ಕರ ನಾವು ಅಲ್ಟಿಮೀಟರನ್ನು ಬಳಸ್ತಾ ಬರ್ತೀವಿ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ, ನೆನಪಲ್ಲಿಟ್ಕೊಂಡಿರಬೇಕು. ಓಕೆ, ಹಾಗಾದರೆ ಇಲ್ಲಿ ಸರಿ ಉತ್ತರ ಯಾವುದು?
ವಾಯುಮಂಡಲದ ಒತ್ತಡವನ್ನು ಅಳೆಯಲು ಬಾರೋಮೀಟರನ್ನು ಬಳಸ್ತಾ ಬರ್ತಾರೆ. ಇದಕ್ಕೆ ಸರಿ ಉತ್ತರ ಬಾರೋಮೀಟರ್ ಆಗಿರ್ತಾರೆ ಸ್ನೇಹಿತರೆ. ಮಿಕ್ಕಿದಕ್ಕೂ ಸಹ ಎಕ್ಸ್ಪ್ಲೇಷನ್ ಇವತ್ತು ಕೊಟ್ಟಿದ್ದೀನಿ, ಅದನ್ನು ಸಹ ನೀವು ನೋಟ್ ಮಾಡಿಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇನ್ನು ಥರ್ಮೋಮೀಟರ್, ಥರ್ಮೋಗ್ರಾಫ್, ಐಸೋ ಒಂದು ಥರ್ಮ್ ಅನ್ನೋದಕ್ಕೂ ಸಹ ನೀವು ಉತ್ತರವನ್ನು ಕಂಡುಹಿಡ್ಕೊಂಡಿದ್ದೀರಾ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ. ಇಂದು ಸಾಮಾನ್ಯ ಕೆ ತೊಗೊಳೋದಕ್ಕಿಂತ ಒಂದು ವಿಜ್ಞಾನದ ವಿಚಾರವನ್ನು ತೊಗೊಳ್ಳಿ ಸರ್, ವಿಜ್ಞಾನದ ಪ್ರಶ್ನೆಗಳನ್ನು ತೊಗೊಳ್ಳಿ ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ಇದೆಲ್ಲ ನಿಮ್ಮೆಲ್ಲರ ಅಕಾಡೆಮಿ ಆಗಿರೋದ್ರಿಂದ ನೀವೇನು ಕಮೆಂಟ್ ಹಾಕ್ತೀರಾ ಆ ಟಾಪಿಕ್ ಮೇಲೆ ನಾವು ಒಂದು ಕಾನ್ಸೆಪ್ಟನ್ನು ತೊಗೊಳ್ತಾ ಬರ್ತೀವಿ ಸ್ನೇಹಿತರೆ. ಓಕೆ, ಇನ್ನು ನಿಮಗೆ ಅಪ್ಲೈಡ್ ಸೈನ್ಸಲ್ಲೂ ಅಷ್ಟೇ ಕಾನ್ಕೇವ್ ಕಾನ್ವೆಕ್ಸ್ ಕಷ್ಟ ಆಗಿದೆ ಅಂತ ಹಾಕಿದ್ದೀರಾ. ಸೊ ಅದನ್ನು ಸಹ ತೊಗೊಳ್ತಾ ಬರ್ತೀವಿ. ಮತ್ತು ಎಲೆಕ್ಟ್ರಾನಿಕ್ ಮ್ಯಾಗ್ನೆಟಿಕ್ ವೇವ್ಸ್ ಕಷ್ಟ ಅಂತ ಹೇಳಿದರೆ ಅದನ್ನು ಸಹ ತ್ರಿವೇಣಿ ಅವರು ಕ್ಲಾಸಸ್ಸನ್ನು ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಂದಿನಿಂದ ಸೈನ್ಸ್ ನೋಡ್ತಾ ಬರೋಣ ಒಂದೊಂದೇ ಪ್ರಶ್ನೆ. ಸೊ 1998ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಎಲ್ರಿಗೂ ಸಹ ಉತ್ತರ ಗೊತ್ತಿರುತ್ತೆ. ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ ಏನಾಗಿರುತ್ತೆ, ಅಂದರೆ ಎಷ್ಟು ಪ್ರತಿಯೊಬ್ಬ ಸಾಮಾನ್ಯ ವಯಸ್ಕ ವ್ಯಕ್ತಿದು ಒಂದು ಹೃದಯ ಬಡಿತ ಎಷ್ಟಿರುತ್ತೆ ಒಂದು ನಿಮಿಷಕ್ಕೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಡಯಾಗ್ರಾಮ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ಒಂದು ಹೃದಯ ಅಂತ ಬಂದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಓಕೆ, ಇಲ್ಲಿ ಹೃದಯ ಅಂತ ಬಂದಾಗ ನಮ್ಗೆ ಇಷ್ಟು ಮಾಹಿತಿನ ತಿಳ್ಕೊಂಡಿರಬೇಕಾಗುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಹೃದಯ ನಮ್ಮ ಎದೆಗೂಡಿನಲ್ಲಿ 2 ಶ್ವಾಸಕೋಶಗಳ ನಡುವೆ ಇದ್ದು ಸ್ವಲ್ಪ ಎಡಕ್ಕೆ ವಾಲಿದೆ. ಓಕೆ, ನಿಮಗೆ ಸ್ಟೇಟ್ಮೆಂಟ್ ಮೂಲಕ ಕೇಳೋದಾದರೆ ನಮಗೊಂದು ಶ್ವಾಸಕೋಶ ಏನಿರುತ್ತೆ ಇಲ್ಲಿ, ಆ ಶ್ವಾಸಕೋಶದ ಎಡಗೂಡಿನಲ್ಲಿ, ಓಕೆ, ಎಡಭಾಗದಲ್ಲಿ 2 ಶ್ವಾಸಕೋಶಗಳ ನಡುವೆ ಇದ್ದು ಅದು ಸ್ವಲ್ಪ ಎಡಕ್ಕೆ ವಾಲಿದೆ ಅಂತ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಅದನ್ನು ಸಹ ನೆನಪಲ್ಲಿಟ್ಕೊಂಡಿರ್ಬೇಕು. ನೋಡಿ, ಈ ರೀತಿ ಎಡಕ್ಕೆ ವಾಲಿರುತ್ತೆ ಹೃದಯ ಹೆಂಗೆ ಬಂದಾಗ ಇಲ್ಲಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ, ನಮಗೆ ಈ ಒಂದು ಹೃದಯ ಯಾವ ಒಂದು ಪೊರೆಯಿಂದ ಆವರಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ, ಇಲ್ಲಿ ಇದೆಯಲ್ಲ ಪೊರೆ, ಯಾವ ಪೊರೆಯಿಂದ ಆವರಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಆ ಪೊರೆಯ ಹೆಸರೇ ಪೆರಿಕಾರ್ಡಿಯಂ ಪೊರೆ. ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಹೃದಯವು ಪೆರಿಕಾರ್ಡಿಯಂ ಎಂಬ ಪೊರೆಯಿಂದ ಸುತ್ತುವರಿಯಲ್ಪಟ್ಟಿದ್ದು ಇದು ಯಾಂತ್ರಿಕ ಮತ್ತು ಘರ್ಷಣೆಯಿಂದ ರಕ್ಷಿಸುತ್ತದೆ. ಓಕೆ, ಹೃದಯದ ಪೊರೆ ಏರಿಂದ ರಕ್ಷಣೆ ಮಾಡುತ್ತೆ ಮಾನವನ ಅಂತ ಪ್ರಶ್ನೆ ಕೇಳ್ತಾನೆ. ಯಾಂತ್ರಿಕ ಮತ್ತು ಘರ್ಷಣೆಯಿಂದ, ಯಾವುದೇ ಥರ ತೊಂದರೆ ಆಗಲಿಲ್ಲಂಗೆ ಯಾಂತ್ರಿಕ ಮತ್ತು ಘರ್ಷಣೆಯನ್ನು ತಡೆಯೋದು ಅಥವಾ ರಕ್ಷಿಸೋದು ಯಾವುದು ಅಂತ ಕೇಳಿದರೆ ಹೃದಯದ ಪೆರಿಕಾರ್ಡಿಯಂ, ಅಥವಾ ಪೆರಿಕಾರ್ಡಿಯಂ ಎಂಬ ಪೊರೆ ಯಾವ ಭಾಗದಲ್ಲಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ ಹೃದಯದ ಭಾಗದಲ್ಲಿ ಇರ್ತದೆ ಸ್ನೇಹಿತರೆ, ನೆನಪಿಟ್ಕೋಬೇಕಾಗುತ್ತೆ. ಇಷ್ಟು ಸಹ ಅಷ್ಟೇ. ಓಕೆ, ಇನ್ನು ಹೃದಯದಲ್ಲಿ ರಕ್ತ ಯಾವ ರೀತಿ ಇರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕಂದು ಮಿಶ್ರಿತ ಕೆಂಪು, ಕಂದು ಮಿಶ್ರಿತ ಕೆಂಪು ಬಣ್ಣದಲ್ಲಿ ಹೃದಯ ಇರುತ್ತೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ನಮ್ಮ ಹೃದಯ ಎಡಗೈ ಮುಷ್ಟಿ ಎಷ್ಟು ಇರುತ್ತೆ, ನಮ್ಮ ಹೃದಯ ಎಷ್ಟಿರುತ್ತೆ ಅಂದರೆ ನಮ್ಮ ಕೈ ಏನು ಎಡಗೈ ಇದೆಯಲ್ಲ ಅದು ಮುಷ್ಟಿ ಹಿಡಿದಾಗ ಎಷ್ಟಿರುತ್ತೋ ಅಷ್ಟಿರುತ್ತೆ ಸ್ನೇಹಿತರೆ. ಸರಿ ಸುಮಾರು ಒಂದು 300 ಗ್ರಾಮ್ ಇರುತ್ತೆ ಅಂತಲೂ ಸಹ ವಿಜ್ಞಾನಿಗಳು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈಗ ನಾವು ಪ್ರಶ್ನೆಗೆ ಹೋಗ್ತಾ ಬರೋಣ. ಓಕೆ, ಇದರಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟು ಪುಲಿಮಿನರಿ ವೇನ್ಸ್ ಮತ್ತು ಪುಲಿಮಿನರಿ ಆರ್ಟರೀಸ್ ಅಂತ ಬರ್ತವೆ. ಓಕೆ, ಮತ್ತು ವೇನ್ಸ್ ಮತ್ತು ಆರ್ಟರೀಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರಲ್ಲ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ, ಅಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇಂದಿನ ಪ್ರಶ್ನೆ ಏನೋ ಅದಕ್ಕೆ ಉತ್ತರವನ್ನು ಮಾತ್ರ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಬಟ್ ಪೆರಿಕಾರ್ಡಿಯಂ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಎಲ್ರಿಗೂ ಸಹ ಗೊತ್ತಿರುತ್ತೆ, ಮಾನವ ಅಂತ ಬಂದಾಗ ಆರೋಗ್ಯವಂತ ವ್ಯಕ್ತಿ ಅಂತ ಬಂದಾಗ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಒಂದು ಹೃದಯ ಬಡಿತ, ಹಾರ್ಟ್ ಬೀಟ್ ಅಂತ ಏನು ಕರಿತೀವಿ, ಹೃದಯ ಬಡಿತ ನಿಮಿಷಕ್ಕೆ ಎಷ್ಟಿರುತ್ತೆ ಅಂತ ಪ್ರಶ್ನೆ ತುಂಬ ಬಾರಿ ಪ್ರಶ್ನೆ ಆಗಿದೆ. ನಿಮಿಷಕ್ಕೆ 72 ಬಾರಿ ಬಡಿತ ಬರ್ತದೆ ಸ್ನೇಹಿತರೆ, ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಒಂದು ಹೃದಯ ಬಡಿತ. ಇನ್ನು ಚಿಕ್ಕ ಮಗು ಹುಟ್ಟಿರುತ್ತಲ್ಲ, ಆ ಚಿಕ್ಕ ಮಗುವಿನ ಒಂದು ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. 110ರಿಂದ 120, ಯಾಕಂದರೆ ಆಗ್ತಾನೆ ಹುಟ್ಟಿರ್ತಾರಲ್ಲ ಲಬ್ ಡಬ್ ಅಂತ ಬಡಿತಾ ಇರ್ತದೆ ಸ್ನೇಹಿತರೆ. 110ರಿಂದ 120 ನಿಮಿಷ ಅಷ್ಟು ಇರ್ತದೆ. ಇನ್ನು ಹೃದಯ ಬಡಿತ ಅಂತ ಬಂದಾಗ ಇದನ್ನು ಅಳೆಯಲು ಬಳಸುವಂತಹ ಮಾಪಕ ಎಲ್ರಿಗೂ ಸಹ ಗೊತ್ತು, ಸ್ಟೆಥೋಸ್ಕೋಪ್ ಆಗಿರುತ್ತೆ. ಹೃದಯ ಬಡಿತವನ್ನು ಅಳೆಯಲು ಬಳಸುವಂತಹ ಮಾಪನ ಸ್ಟೆಥೋಸ್ಕೋಪ್ ಆಗಿರುತ್ತೆ. ಇದನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾನೆ. ರಿನೆ ಲ್ಯಾನಿಕ್ ಎಂಬಾತನು ಇದನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ಅದೇ ಥರ BP ಒಂಥರ ಬಂದಾಗ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡವನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ರಕ್ತದ ಒತ್ತಡವನ್ನು ಅಳೆದವರು ಅಥವಾ ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ಕೇಳಿದರೆ ಸ್ಟೀಫನ್ ಹಾಲ್ಸ್ ಅಂತ ಬರ್ತಾನೆ. ಈತ ಇದನ್ನು ಕಂಡುಹಿಡಿತಾನೆ ಸ್ನೇಹಿತರೆ, ಅಥವಾ ಪತ್ತೆ ಹಚ್ಚಿರ್ತಾನೆ, ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ರಕ್ತ ಅಂತ ಬಂದಾಗ ರಕ್ತದ ಪರಿಚಲನೆ ಬಗ್ಗೆ ಮಾಹಿತಿಯನ್ನು ನೀಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ವಿಲಿಯಂ ಆರ್ವೆ. ಮುಂದೆ ಹೇಳ್ತೀನಿ, ರಕ್ತ ಅಂತ ಬರುತ್ತೆ, ಸಾರ್ವತ್ರಿಕ ದಾನಿ, ಸಾರ್ವತ್ರಿಕ ಸ್ವೀಕಾರಿ, ರಕ್ತದ ಗುಂಪುಗಳು ಅಂತ ಪ್ರಶ್ನೆಗಳು ಬರ್ತವೆ, ಅಲ್ಲೂ ಸಹ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಒಂದು ಹೃದಯ ಕಸಿ ಮಾಡಿದವನು, ಬದಲಿ ಹೃದಯ ಅಂದರೆ ಹೃದಯನ್ನೇ ಬದಲು ಮಾಡಿದವರು, ಹೃದಯ ಕಸಿ ಮಾಡಿದವರು ಅಂತ ಪ್ರಶ್ನೆ ಕೇಳ್ತೀವಲ್ಲ, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಾನವನ ಬದಲಿ ಹೃದಯ ಕಸಿ ಮಾಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಡಾಕ್ಟರ್ ಕ್ರಿಶ್ಚಿಯನ್
ಓಕೆ. ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡೋ ಅಂತ ಬರ್ತಾರೆ. ಇವರು ಯಾವ ದೇಶದವರು ಅಂತ ಪ್ರಶ್ನೆ ಕೇಳ್ತಾನೆ. ದಕ್ಷಿಣ ಆಫ್ರಿಕಾ ದೇಶದವರು, ನೆನ್ಪಿಟ್ಕೋಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟು. ಇದೇ ರೀತಿ ಭಾರತದಲ್ಲಿ ಈ ಹೃದಯ ಕಸಿಯನ್ನು ಮೊದಲ ಬಾರಿಗೆ ಮಾಡಿದವು, ಭಾರತದಲ್ಲಿ ಮೊದಲಿಗೆ ಮಾನವನ ಬದಲಿ ಹೃದಯ ಕಸಿ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಡಾಕ್ಟರ್ ವೇಣುಗೋಪಾಲ್, ನೆನ್ಪಿಟ್ಕೋಬೇಕು. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ. ಎರಡು ಕೇಳಿದೆ, ಪ್ರಪಂಚದಲ್ಲಿ ಅಂತ ಕೇಳಿದೆ ಕ್ರಿಶ್ಚಿಯನ್ ಬರ್ನಾರ್ಡ್, ಭಾರತದಲ್ಲಿ ಮೊದಲು ಮಾಡಿದ ಅಂತ ಕೇಳಿದರೆ ಡಾಕ್ಟರ್ ವೇಣುಗೋಪಾಲ್ ಅವರು ಆಗಿರ್ತಾರೆ ಸ್ನೇಹಿತರೆ. ಇನ್ನು ಹೃದಯ ಅಂತ ಬಂದಾಗ ಹೃದಯಕ್ಕೆ ಬಳಸುವಂಥದ್ದು ಯಾವುದು? ECG. ಓಕೆ, ECG ಫುಲ್ ಫಾರ್ಮ್ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್ ಅಂತ ಕರಿತಾ ಬರ್ತೀವಿ. ಸೊ ECGನ ಹೃದಯದ ಒಳ ಕಾರ್ಯಗಳನ್ನು ಅಳೆಯಲು ಬಳಸುವಂತಹ ಒಂದು ಮಾಪನ ಆಗಿರ್ತದೆ ಸ್ನೇಹಿತರೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತೆ ನಿಮಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಇವತ್ತು. ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾಯಿಲೆಗಳು ಬರ್ತವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಗಳು ಯಾವ, ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳು, ಟ್ರೀಟ್ಮೆಂಟ್ ಯಾವುದು ಅನ್ನೋದನ್ನ ನೀವೇ ಹೋಮ್ವರ್ಕ್ ಮಾಡಿಟ್ಕೋಬೇಕಾಗುತ್ತೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ. ಫಾರ್ ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತಾ ಇರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ. ಮತ್ತು ಇವಾಗ ಚಿಕಿತ್ಸೆಗೂ ಸಹ ತುಂಬಾ ಹೆಸರುಗಳಿರ್ತವೆ ಸ್ನೇಹಿತರೆ. ಅಂಥ ಹೆಸರುಗಳು ಏನು ಅನ್ನೋದು ಸಹ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಎಲ್ಲ ಪುಸ್ತಕಗಳಲ್ಲೂ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಳಿ. ಪ್ಲಸ್ ಗೂಗಲ್ ಸರ್ಚನ್ನು ಸಹ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಓಕೆ, ಇದಕ್ಕೆ ಸರಿ ಉತ್ತರ ಎಲ್ರಿಗೂ ಸಹ ಗೊತ್ತು, 72 ಆಗಿರುತ್ತೆ. ಚಿಕ್ಕ ಮಕ್ಕಳು ಅಂತ ಕೇಳಿದರೆ 110ರಿಂದ 120 ಇರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಓಕೆ, ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ ಇದು ಮೆಂಟಾಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದನ್ನು ಅಷ್ಟೇ PSI ಈಗ ಆಲ್ಮೋಸ್ಟ್ ಪ್ರತಿಯೊಂದು ಇದರಲ್ಲೂ ಸಹ ಒಂದೊಂದು ಮೆಂಟಾಲಿಟಿ ತೊಗೊಳ್ತಾ ಇದ್ದೀನಿ. ಆ ಒಂದು ವರ್ಷದಲ್ಲಿ ಯಾವೆಲ್ಲ ಪ್ರಶ್ನೆಯನ್ನು ಕೇಳಿದ್ರು ಅಂಥ ಟಾಪಿಕ್ಗಳನ್ನು ತೊಗೊಂಡು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಈ ಕೆಳಕಂಡವುಗಳಲ್ಲಿ ವಿಲಕ್ಷಣವಾದದ್ದು ಯಾವುದು ಅಂತ ಕೇಳಿದ್ದೀನಿ. ವಿಲಕ್ಷಣ ಅಂದರೆ ಆಡು, ಅಂದರೆ ಯಾವುದು ಮೂರಕ್ಕೆ ಕಂಪೇರ್ ಮಾಡಿದಾಗ ಒಂದು ವಿಭಿನ್ನವಿದೆ, ಅದನ್ನು ಎಲಿಮಿನೇಟ್ ಮಾಡಿ ಅಂತ ಇಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಕೆಲವೊಂದು ಸಲ ಹೆಂಗಂದರೆ ಇದು ನಂಬರ್ ಸೀರೀಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಏನು ನಾವು ಸರಣಿಗಳಂತ ಕರಿತೀವಲ್ಲ, ಆ ಸರಣಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಏನು 1, 3, 5 ಮತ್ತು 7, 9 ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ 8 ಮಾರ್ಕ್ ಹಾಕಿದರೆ 2 ಆಡ್ ಮಾಡ್ತಾ ಹೋಗಿದ್ದೀನಿ, 11 ಬರುತ್ತೆ. ಅಥವಾ ನಮಗೆ 2 2 4, 2 3 6, 2 4 8, 2 5 10 ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ 12 ಅಂತ ಇಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಈ ರೀತಿ ನಂಬರ್ ಸರಣಿಗಳಂತ ಬಂದಾಗ ಹೇಳಿದ್ದೀನಿ, ಫಸ್ಟು ಪ್ಲಸ್ ಮಾಡಿದನ ನೋಡ್ಕೋಬೇಕು, ಅಥವಾ ಮೈನಸ್ ಮಾಡಿದನ ನೋಡ್ಕೋಬೇಕು, ಅಥವಾ ಇಂಟು ಮಾಡಿದನ ನೋಡ್ಕೋಬೇಕು, ಅಥವಾ ಡಿವೈಡ್ ಮಾಡಿ ಕೊಟ್ಟಿದ್ದಾನ ಅಂತ ನೋಡ್ಕೊಳ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇವು 4 ಬೇಸಿಕಾಗಿ ತಿಳ್ಕೊಂಡಿರ್ಬೇಕು. ಅಥವಾ ನೆಕ್ಸ್ಟು ಸ್ಕ್ವಯರ್ ಮಾಡಿದಾರ ಅಂತ ನೋಡ್ಕೋಬೇಕು. 2 ಸ್ಕ್ವಯರ್ ಅಂದರೆ ಎಷ್ಟು? 4. 3 ಸ್ಕ್ವಯರ್ ಅಂದರೆ ಎಷ್ಟು? 9. 4 ಸ್ಕ್ವಯರ್ ಅಂದರೆ ಎಷ್ಟು? 16. 4 4 16. ಅದೇ ಥರ ಸ್ಕ್ವಯರ್ ಇಲ್ಲ ಅಂದರೆ ಕ್ಯೂಬ್ ಮಾಡಿದಾನ ಅಂತ ನೋಡ್ಕೋಬೇಕಾಗುತ್ತೆ. ಓಕೆ, 2ಕ್ಕೆ 3, 2 ಕ್ಯೂಬ್ ಅಂದರೆ 2 2 4, 4 2 ಮತ್ತು 8 ಆಗುತ್ತೆ. ಅಥವಾ ನಮಗೆ 3 ಅಂತ ಬಂದಾಗ 3 ಅಂತ 3 3 ಸ್ಕ್ವಯರ್ ಅಂದರೆ 9 ಆಗುತ್ತೆ. ಮತ್ತು 3 3 9, 9 3 ಎಷ್ಟಾಗುತ್ತೆ? 27 ಆಗ್ತಾ ಬರ್ತದೆ. ಅದನ್ನು ಕೊಟ್ಟಿದ್ದಾನೆ ಅಂತ ನೋಡ್ಕೋಬೇಕು. 4ಕ್ಕೂ ಅಷ್ಟೇ, 4 1 4. ಈ ರೀತಿ ನಿಮಗೆ ತಿಳ್ಕೊಳ್ತಾ ಬರಬೇಕಾಗುತ್ತೆ. ಈ ರೀತಿ ನಿಮಗೆ ಒಂದು ಸರಣಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ. ಫಸ್ಟು ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ನೋಡ್ಕೊಂಬಿಡ್ಬೇಕು. ಕೆಲವೊಂದು ಸಲ ನೋಡಿದಾಗಲೇ ಉತ್ತರ ಗೊತ್ತಾಗ್ಬಿಡುತ್ತೆ, ಟಿಕ್ ಹಾಕ್ಬಿಡಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಇದನ್ನು ಫಾಲೋ ಮಾಡಬೇಕು. ಸೆಕೆಂಡ್ ಸ್ಕ್ವಯರ್ ಮತ್ತು ಕ್ಯೂಬನ್ನು ನೀವು ಫಾಲೋ ಅಪ್ ಮಾಡ್ತಾ ಬರಬೇಕು ಸ್ನೇಹಿತರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅದು ಇಲ್ಲ ಅಂದರೆ ಬೇರೆ ರೀತಿಯಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಕೊಟ್ಟಿರ್ತಾ ಬಂದಿರ್ತಾನೆ. ಹೆಂಗಂದರೆ ಇಂಟು ಮಾಡಿಬಿಟ್ಟು ಒಂದು ಮೈನಸ್ ಮಾಡ್ತಾ ಬಂದಿರ್ತಾನೆ, ಅಥವಾ ಪ್ಲಸ್ ಮಾಡಿ ಮೈನಸನ್ನು ಮಾಡ್ತಾ ಬಂದಿರ್ತಾನೆ. ಈ ರೀತಿ ನೆಕ್ಸ್ಟ್ ಲೆವೆಲ್ ಮುಂದೆ ಪ್ರಶ್ನೆಗಳು ಬರ್ತವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಬೇಸಿಕ್ ಒಂದು ಸೆನ್ಸ್ ಆಗಿರುತ್ತೆ, ಇಷ್ಟನ್ನು ಸಹ ತಿಳ್ಕೊಂಡಿದ್ರೆ ಆಲ್ಮೋಸ್ಟು ನಿಮಗೆ PCಗೆ ಈ ಲೆವೆಲ್ಗೆ ಕೊಡ್ತಾ ಬರ್ತಾನೆ. ಬಟ್ PSI ಮತ್ತು KPSC ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ತಾ ಬರೋಣ ನೋಡಿ. 8, 27, 63, 125. ಈಗ 8ಕ್ಕೆ ಏನಾದರೂ ಪ್ಲಸ್ ಮಾಡಿ ಇಷ್ಟು ಏನಾದರೂ ಬರುತ್ತಾ ಅಂತ ನೋಡ್ತಾ ಬರ್ಬೇಕು. 8ಕ್ಕೆ 8 ಸೇರಿದರೆ 16, 16ಕ್ಕೆ 8 ಸೇರಿದರೆ 24 ಆಗುತ್ತೆ. ಬರೋದಿಲ್ಲ, ಆ ರೀತಿ ಅವನು ಹೋಗಿಲ್ಲ. ಇನ್ನು 8ರಿಂದ ಮೈನಸ್ ಅಂತೂ ಮಾಡೋಕ್ಕೆ ಬರೋಲ್ಲ, ಬಿಟ್ಬಿಡಿ. ಇನ್ನು 27 ಏನಾದರೂ ಇಂಟು ಮಾಡಿದರೆ 8 3 8 2 16, 8 3 24 ಬರುತ್ತೆ, ಅದು ಸಹ ಬರೋದಿಲ್ಲ. ಏನಾದ್ರು ಡಿವೈಡ್ ಮಾಡಿದಾನ ನೋಡ್ಕೊಳ್ಳಿ, ಡಿವೈಡನ್ನು ಸಹ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ. ಸ್ಕ್ವಯರ್ ಮಾಡಿದಾನೆ, 2 ಸ್ಕ್ವಯರ್ ಅಂದರೆ 4 ಬರುತ್ತೆ, ಬರೋದಿಲ್ಲ. ಆದರೆ 2 ಕ್ಯೂಬ್ ಅಂದರೆ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ತಿಳಿಸ್ಕೊಟ್ಟೆ ನೋಡಿ. ಕ್ಯೂಬ್ ಅಂದರೆ ಸಿಂಪಲ್ಲು, ನಿಮಗೆ ಗ್ರಾಮೀಣ ಮಟ್ಟದಲ್ಲಿ ಓದ್ತಿರೋರಿಗೆ ಕ್ಯೂಬ್ ಅಂದರೆ ಈಗ ಯಾವ ರೀತಿ ಮಾಡೋದಂತ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಜಸ್ಟ್ 2ಅನ್ನು 3 ಬಾರಿ ಗುಣಿಸ್ತಾ ಬರಬೇಕು, 3ಅನ್ನು 3 ಬಾರಿ ಗುಣಿಸ್ತಾ ಬರಬೇಕು ಅಷ್ಟೇ. 4 ಕ್ಯೂಬ್ ಅಂತ ಕೊಟ್ಟಂದರೆ 4ಅನ್ನು 3 ಬಾರಿ ನೀವು ಗುಣಿಸ್ತಾ ಬಂದರೆ ಉತ್ತರ ಸಿಕ್ಬಿಡುತ್ತೆ. 5 ಕ್ಯೂಬ್ ಅಂತ ಕೊಟ್ಬಿಟ್ರೆ 5ಅನ್ನು 3 ಬಾರಿ ಗುಣಿಸ್ತಾ ಬಂದರೆ ಉತ್ತರ ಸಿಕ್ಬಿಡ್ತದೆ ಸ್ನೇಹಿತರೆ. ನಿಮಗೆ ಇಷ್ಟೇ, ತುಂಬ ಸಿಂಪಲ್ ಆಗಿರುವಂಥದ್ದು. ಓಕೆ, ಇಲ್ಲಿ ಕೊಟ್ಟಿರೋದು ಅದೇ ನೋಡಿ. 2 ಕ್ಯೂಬ್ ಅಂದರೆ ಎಷ್ಟು? 2 2 2 4, 4 2 8 ಆಯಿತು. ಇನ್ನು 3 ಕ್ಯೂಬ್ ಅಂದರೆ 3 3 9, 9 3 27, ಸರಿ ಉತ್ತರ ಆಯಿತು. ಇನ್ನು 4ನೇದು 4 4 16,
16 ಎಷ್ಟಾಗುತ್ತೆ ಅಂತ ಕೇಳಿದ್ದೇನೆ. 16 32 ಎಷ್ಟಾಯಿತು? 64 ಆಗ್ತಾ ಬರ್ತದೆ ಸ್ನೇಹಿತರೆ. ಇಲ್ಲಿ 64 ಬರಬೇಕಿತ್ತು, ಬಟ್ ಇಲ್ಲಿ 63 ಕೊಟ್ಟಿದ್ದಾನೆ. ಸೊ ಇದು ರಾಂಗ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಬರೋದು ಇದೇ ಥರ ಕೊಟ್ಟಿದ್ದಾನೆ ಸರಣಿ ಅಂತ ನೀವು ಗೆಸ್ ಮಾಡಬೇಕಾಗುತ್ತೆ. 5 5 5 25 25 5 125 ಆಗ್ತಾ ಬರ್ತದೆ. ಸೊ ಇದನ್ನು ಸಹ ಸರಣಿ ರೂಪದಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಕ್ಯೂಬ್ ರೂಪದಲ್ಲಿ ಕೊಡ್ತಾ ಬಂದಿದ್ದಾನೆ. ಈ ಸ್ಕ್ವೇರ್ ಅಲ್ಲ, ಕ್ಯೂಬ್ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಇಲ್ಲಿ 64 ಬರಬೇಕಿತ್ತು, 63 ಕೊಟ್ಟಿದ್ದಾನೆ. ಹಾಗಾಗಿ ಇದು ವಿಲಕ್ಷಣವಾದದ್ದು, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇದಕ್ಕೆ ಸರಿ ಉತ್ತರ 63 ಆಗಿರ್ತದೆ ಸ್ನೇಹಿತರೆ. ಇಷ್ಟೇ, ತುಂಬ ಸಿಂಪಲ್ ಮೆಂಟಲಿಟಿ, ಅದ್ರ ಬಗ್ಗೆ ಬೇಕಾಗಿಲ್ಲ. ನಿಮಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿದಾಗ ಸಾವಿರಾರು ಮೆಂಟಲಿಟಿಗಳು ಸಿಗ್ತಾ ಬರ್ತವೆ. ಅಷ್ಟರಲ್ಲೇ ನಿಮಗೊಂದು ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದು? ನಮ್ಮ ಒಂದು ಅಬ್ದಿ ಅಕಾಡೆಮಿಯ ಒಂದು ಕಂಪ್ಯೂಟರ್ ನಾಲೆಡ್ಜ್ ಬೇಸಿಕ್ ಪ್ರಶ್ನೆ ಆಗಿರ್ತದೆ. ಏನು ಕಂಪ್ಯೂಟರ್ ಹೇಳ್ತಾರೆ ಅಂತ PC KPSC ಓದ್ತಾರೆ ನೆಗ್ಲೆಕ್ಟ್ ಮಾಡ್ತಾ ಬರಬಾರ್ದು. ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಸಹ GK ಸಬ್ಜೆಕ್ಟಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಕಂಪ್ಯೂಟರ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿರ್ತಾನೆ. ಹಾಗಾಗಿ ಇಲ್ಲಿ ಬೇಸಿಕ್ ಕಂಪ್ಯೂಟರ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಅದೇ ಥರ ಕಮ್ಯುನಿಕೇಷನ್ನೇ ತಿಳಿಸಲ್ಲ, ಬೇಸಿಕ್ಕಾಗಿ PC PSI ಏನು ಓದಿರ್ಬೇಕು ಅನ್ನೋ ಒಂದು ಕಂಪ್ಯೂಟರ್ ನಾಲೆಡ್ಜನ್ನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಪ್ರತಿದಿನ ಕಂಪ್ಯೂಟರ್ ಪ್ರಶ್ನೆ ಹೇಗಿರುತ್ತೆ ಅಂದರೆ, ನೆನ್ನೆ ಏನಾದರೂ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದೆ, ಅದ್ರ ಬಗ್ಗೆ ಇಂದು ಡಿಫ್ರೆಂಟಾಗಿ ಪ್ರಶ್ನೆಯನ್ನು ಕೇಳಿರ್ತೀನಿ. ನೆನ್ನೆ ಒಂಥರ ಪ್ರಶ್ನೆ ಕೇಳಿರ್ತೀನಿ, ಇವತ್ತೊಂಥರ ಪ್ರಶ್ನೆ ಕೇಳಿ ಅದಕ್ಕೆ ಎಂಡ್ ಮಾಡ್ತಾ ಬರ್ತೀನಿ ಸ್ನೇಹಿತರು. ಓಕೆ, ನೆನ್ನೆ ಆಲ್ರೆಡಿ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೆ. ಓಕೆ, ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಅಲ್ಲ ಅಂತ ನೆನ್ನೆ ಪ್ರಶ್ನೆ ಕೊಟ್ಟಿದ್ದೆ. ಅಂದರೆ 3 ಆಪ್ಷನ್ ಕೊಟ್ಟು ಒಂದು ಬೇರೆದು ಕೊಟ್ಟಿದ್ದೆ. ಇವತ್ತು ಹಂಗಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದೀನಿ. ಸೊ 3 ಈ ರೀತಿ ಆಪ್ಷನ್ ಕೊಟ್ಟಾಗ ಯೂಶಲಿ ಬೇಸಿಕ್ಕಾಗಿ ಓದಿರೋರಿಗೆ ಕನ್ಫ್ಯೂಷನ್ ಆಗುತ್ತೆ. ತುಂಬ ಗ್ರ್ಯಾಂಡಾಗಿ ಕೊಟ್ಬಿಟ್ರೆ ವಿಂಡೋಸು ಈ ರೀತಿ ಮ್ಯಾಕು ಅಂತೆಲ್ಲ ಕೊಟ್ಟಾಗ ಕಂಡುಹಿಡಿದು ಬಿಡ್ತೀರಾ. ಬಟ್ ಸಫಾರಿ, ಫೈರ್ಫ್ಯಾಕ್ಸು, ಒಪೆರಾ, ಲಿನಕ್ಸ್ ಅಂತ ಕೊಟ್ಬಿಟ್ಟಾಗ ಯಾವುದು ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ಕನ್ಫ್ಯೂಷನ್ 90% ಬೇಸಿಕ್ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಆಗೇ ಆಗ್ತಿದೆ. 10% ಅಷ್ಟೇ ಪಾಸ್ ಆಗ್ತಾ ಬರ್ತೀರಾ ಸ್ನೇಹಿತರೆ. ಈಗ ಆಲ್ರೆಡಿ ಇದಕ್ಕೆ ಉತ್ತರಗಳನ್ನು ಸ್ವಲ್ಪ ಜನ ಗೆಸ್ ಮಾಡಿರ್ತೀರ, ಸ್ವಲ್ಪ ಜನಕ್ಕೆ ಗೊಂದಲ ಆಗ್ತಾ ಇರುತ್ತೆ. ಸೊ ನೆನ್ನೆ ಕ್ಲಾಸಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಸಫಾರಿ ಅಂದರೆ ಏನು? ಇದೊಂದು ವೆಬ್ ಬ್ರೌಸರ್, ಅಂದರೆ ಬ್ರೌಸ್ ಮಾಡೋದಕ್ಕೆ ಗೂಗಲಲ್ಲಿ ಏನು ಗೂಗಲ್ ಕ್ರೋಮ್ ಅಂತ ಯೂಸ್ ಮಾಡ್ತೀರೋ ಅದೇ ರೀತಿ ಸಫಾರಿನೂ ಸಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇನ್ನು ಫೈರ್ಫ್ಯಾಕ್ಸ್ ಇದನ್ನು ಸಹ ಬ್ರೌಸರ್ ಅಪ್ಲಿಕೇಶನ್ ಆಗಿರುತ್ತೆ. ಒಪೆರಾ ಇದನ್ನು ಸಹ ಬ್ರೌಸರ್ ಅಪ್ಲಿಕೇಶನ್ ಅಂತ ನಿಮಗೆ ಹೇಳಿದ್ದೆ. ಬಟ್ ಲಿನಕ್ಸು, ಒಬಾಂಟು, ಮೈಕ್ರೋಸಾಫ್ಟು, ವಿಂಡೋಸ್ ಆಗಿರ್ಬೋದು, ಓಕೆ, ಡಾಕ್ ಆಗಿರ್ಬೋದು, ಇವೆಲ್ಲನೂ ಸಹ ನೆನ್ನೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಲಿನಕ್ಸಿಗೆ ಒಂದು ಆಪರೇಟಿಂಗ್ ಸಿಸ್ಟಮ್, OS ಅಂದರೆ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿತ್ತಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಸೊ ಇಲ್ಲಿದೆ ನೋಡಿ, ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಯುನೆಕ್ಸ್ ಇದೆ ನೋಡಿ, ಯುನೆಕ್ಸ್ ಅನ್ನೋದೊಂದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿರ್ತದೆ. ಮ್ಯಾಕ್ ಆಗಿರ್ಬೋದು, ಆಂಡ್ರಾಯ್ಡ್ ಆಗಿರ್ಬೋದು, ಫೆಡರಾ, ಲಿನೆಕ್ಸ್ ನೋಡಿ, ಲಿನೆಕ್ಸ್ ಅಂತ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಇನ್ನು ಆಂಡ್ರಾಯ್ಡ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಗೂಗಲ್ ಕ್ರೋಮ್ ಅಂತ ಬಂದರೆ ಅದೊಂದು ವೆಬ್ ಬ್ರೌಸರು. ಗೂಗಲ್ ಕ್ರೋಮ್ OS ಅಂತ ಬಂತಂದರೆ ಅದು ಆಪರೇಟಿಂಗ್ ಸಿಸ್ಟಮ್. ಇನ್ನು ಬ್ಲ್ಯಾಕ್ಬೆರಿ OS ಆಗಿರ್ಬೋದು, ಒಬಂಟು ಆಗಿರ್ಬೋದು, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿರುತ್ತೆ. ಓಕೆ, ಇನ್ನು ಮೊದಲ ಅಥವಾ ಪಾರ್ಟ್ 3 ಮತ್ತು ಪಾರ್ಟ್ 4ಅಲ್ಲಿ ನಿಮಗೆ ಒಂದು ವೆಬ್ ಬ್ರೌಸರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. 3 ವೆಬ್ ಬ್ರೌಸರ್ಗೆ ಉದಾಹರಣೆ ಆಗಿರುತ್ತೆ. ಲಿನಕ್ಸು, ಯುನೆಕ್ಸ್ ಅಂತ ಬಂದರೆ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿರ್ತೀರಿ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು ಲಿನಕ್ಸ್ ಆಗಿರುತ್ತೆ, ನೆನಪಲ್ಲಿರಬೇಕು. ಓಕೆ, ನಂತರ ಇಂದು ಸಹ ಸರಣಿಗಳು ಆಲ್ಮೋಸ್ಟ್ ಎಲ್ಲನೂ ಸಹ ಮಾಹಿತಿಗಳನ್ನು ತುಂಬ ಕಂಪ್ಲೀಟಾಗಿ ನಿಧಾನಗತಿಯಲ್ಲಿ ತುಂಬ ಜನ ಹೇಳಿದ್ರಿ. ಸೊ ನಿಧಾನಗತಿಯಲ್ಲೇ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಏನಾದರೂ ಮ್ಯಾಪ್ ವರ್ಕ್ ಇತ್ತಂದರೆ ಆ ಮ್ಯಾಪ್ ವರ್ಕನ್ನು ಸಹ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಸಂವಿಧಾನ, ಮೆಂಟಲಿಟಿ, ಕಂಪ್ಯೂಟರ್ ಏನೇ ಬಂದರೂ ಎಲ್ಲ ಸಬ್ಜೆಕ್ಟನ್ನು ಸಹ ನಿಮಗೆ ಒಂದು PC ಆಗೋದಕ್ಕೆ, KSRP PC ಆಗೋದಕ್ಕೆ ಏನು ಬೇಕು ಅದೆಲ್ಲ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು PSIಗೂ ಸಹ ಇದು ಕಂಪ್ಲೀಟ್ ಉಪಯುಕ್ತ ಆಗ್ತಾ ಬರ್ತದೆ ಸ್ನೇಹಿತರೆ. FD SDA ಹೋದ್ರಿಗೂ GK ಅಂದಮೇಲೆ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಒಂದು ಬೇಸಿಕ್ ಲೆವೆಲಿಂದ ಹಿಡಿದು ನೆಕ್ಸ್ಟ್ ಲೆವೆಲ್ ಪ್ರಶ್ನೆವರೆಗೂ ಎಲ್ಲನೂ ಸಹ ಮಾಹಿತಿಯನ್ನು ನಿಮಗೆ ಒಂದೊಂದಾಗಿ 360ಯಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬನ್ನಿ. ಅಥವಾ ಲಿಂಕ್ ನಿಮಗೆ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಪ್ರೆಸ್ ಮಾಡಿದರೆ ಗ್ರೂಪಿಗೆ ಜಾಯ್ನ್ ಆಗ್ತಾ ಬರ್ತೀರಾ ಸ್ನೇಹಿತರೆ. ಏನಾದರೂ ಡೌಟ್ ಇತ್ತಂದರೆ, ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಮಾಹಿತಿ ಬೇಕಿತ್ತಂದರೆ ಅಥವಾ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಇದರಲ್ಲಿ ಲಿಂಕ್ ಕಳಿಸಿ ಅಂತ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿದರೆ ಖಂಡಿತ ಈ ನಂಬರಿಗೆ ಕಳಿಸಿಕೊಟ್ರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಲಿಂಕನ್ನು ಈಸಿಯಾಗಿ ಶೇರ್ ಮಾಡ್ತಾ ಬರ್ತೀನಿ. ಓಕೆ, ಇಷ್ಟು ಸಹ ಹೇಳ್ತಾ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮತ್ತು ಲೈಕ್ಸನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು.